ವಾವ್, ಕ್ಲೌಡ್ಸ್ ಚಲೋ ಅನ್ಸತ್ತವ. ಎಸ್, ಹಾಂ, ಒಂದು ವೈಟ್ ಬಿ ಕೊಡ್ರಿ, ಹಂಗೆ ಗ್ರೀನ್ ಬಿ ಕೊಡ್ರಿ. ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್. ಚಲೋ ಅವ್ರ ಅಪ್ಪಂದು ಆಸ್ತಿ ಕೊಡ್ಲಕ್ಕೆ ಇಟ್ಟು ತ್ರಾಸದ. ಏನು ಅವರೇ ಅಂತ ಪರಿ ಬೆವ್ರು ಸುರಿಸಿ ಒಂದು ರೊಕ್ಕ ಜಮಾ ಮಾಡ್ಕೇಸಿ ಕಟ್ಟಿಟ್ಟಿದ ಅಂತ ಪರಿ. ಸೊ ಈಗ ಪಲ್ಟಾಸ್ಕೊಂಡು ಈಗ ವಾವ್, ಸ್ಲೋ ಇಟ್ಟೆಗಲ್ಲ ಈ ಥರ ಹಿಂಗೆ ಫ್ರೈ ಆಗಿರ್ತದೆ. ಫಾಸ್ಟ್ ಇಟ್ಟೆ ಅಂದ್ರೆ ಅದು ಗೊತ್ತೇ ಆಗ್ತದೆ ಫ್ರೈ ಆಗಿದ್ದು. ಹೊತ್ತಿದ್ದು ಗಪ್ಲೆ ಕಾಣ್ತದೆ ಮ್ಯಾಲೆ. ಹಾಯ್, ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಚಾಲೆಂಜ್ ಆಗುತ್ತೆ. ಎಸ್, ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ದೀರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾವು ಭೀ ಆರಾಮಾಗಿದ್ದೀನಿ. ಸೊ ಫೇಸ್ ನೋಡಿ ಗೊತ್ತಾಗತ್ತಿರ್ಬೇಕು, ನಾನು ಭಾಳ ಟಯರ್ಡ್ ಆಗೀನಿ. ಅದಕ್ಕಂದ್ರೆ ಸ್ಕೂಲಿಂದ ಇವಾಗ ರೀಚ್ ಆಗೀನಿ. ಸೊ ಅದಕ್ಕೆ ಯಾವಾಗ ಭೀ ನಾ ಗೆಟ್ ರೆಡಿ ವಿತ್ ಮೀ, ಇಲ್ಲಾಂದ್ರೆ ಸ್ಕೂಲ್ ಹೋಗೋಕೆ ಮುಂಚೆ ಇಂಥವೆಲ್ಲ ವ್ಲಾಗ್ಸ್ ಮಾಡ್ತಿದ್ದೆ. ಸೊ ಫಸ್ಟ್ ಟೈಮ್ ಏನಂತಾರೆ, ಸಂಜೆ ಕಡೆ 4 o'clock ಸ್ಕೂಲ್ ಬಿಟ್ಟ ಮೇಲೆ ಏನದ ಲೈಕ್ ನನ್ನ ಈವ್ನಿಂಗ್ ರೂಟೀನ್. ಸೊ ನಾ ಮನೆಗೆ ರೀಚ್ ಆಗಿದ್ಮೇಲೆ ಏನೆಲ್ಲ ಮಾಡ್ತೀನಿ ಅಂತ ಕೇಸಿಂದ ನೋಡ್ರಿ, ನಮ್ಮ ಸುಂದರು ತಂಗಿ ಸುಮ್ಮನೆ ಇರೋಲ್ಲ ಚಿಪ್ಲಕ್ಕ. ಡೋಂಟ್ ಡಿಸ್ಟರ್ಬ್ ಬ್ರೋ. ಸೊ ಅದಕ್ಕೆ ನನ್ನ ಈವ್ನಿಂಗ್ ರೂಟೀನ್ ಏನೆಲ್ಲ ಅದ ಅಂತ ಕೇಸಿಂದ ನಾನು ನಿಮಗೆ ಈ ವ್ಲಾಗ್ದಾಗ ಎಲ್ಲ ತೋರಿಸ್ಕೊಡ್ಬೇಕಂತ ಅಂದ್ಕೊಂಡಿನಿ. ಸೊ ಅದೇ ವ್ಲಾಗ್ ಮಾಡ್ಲತ್ತೀನಿ ನಾ ಇವಾಗ. ಆ್ಯಕ್ಚುಲಿ ಒಂದು ಸ್ವಲ್ಪ ನನಗೆ ಸ್ಟೇಷ್ನರಿ ಥಿಂಗ್ಸ್ ಬೇಕಾಗ್ಯಾವ. ಅದಕ್ಕಂತ ಮಂಡೇಲಿಂದ ನಮ್ಮ ಹುಡುಗರು ಬರ್ತಾರ. ಫಸ್ಟ್ ಸೆಕೆಂಡ್ ಥರ್ಡ್. ಸೊ ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಇದ್ದೀನಿ. ಎದಕ್ಕಂದ್ರೆ ಫಾಲ್ತು ಇತ್ತು. ಇವತ್ತಾರೆ ಪೂರ್ತಿನೇ ಫಾಲ್ತು. ಸುಮ್ಮನೆ ಕುಂತು ಫೇಸ್ ನೋಡ್ಲತ್ತಿರ್ಬೇಕು ನೀವು. ಎಷ್ಟು ಟಯರ್ಡ್ ಆಗ್ಯದ. ನನಗೆ ಆಗಲ್ಲ, ಏನಾರು ಕೆಲಸ ಇರ್ಬೇಕು ನನಗೆ. ಸುಮ್ಮನೆ ಕೂಡಂತಾರೆ ಸಾಧ್ಯನೇ ಇಲ್ಲ. ಸೊ ಭಾಳ ಅಂದ್ರೆ ಭಾಳ ಆ್ಯಕ್ಚುಲಿ ಎಲ್ಲ ಥಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ರು, ಮಾಡ್ಲಿಕ್ಕಾಗಿಲ್ಲ. ಸೊ ನಾಳೆ ಹೆಂಗೂ ಸಂಡೇ ಅದಲ್ಲ, ನಮ್ಮ ಹುಡುಗರು ಮಂಡೇ ಬರ್ತಾರೆ. ಸೊ ಸಂಡೇ ಅದ. ಸೊ ಅದಕ್ಕಂತ ನಾಳೆ ಆರಾಮ್ಸೆ ಮನೆ ಕುಂತು ಮಾಡಿದ್ರಾಯ್ತಂತ ಎಲ್ಲ ಥಿಂಗ್ಸ್ ತೊಗೊಂಡು ಬಂದೀನಿ. ಇನ್ನೊಂದು ಸ್ವಲ್ಪ ನನ್ನ ತಂಗಿ ಏನೋ ತೊಗೊಂಬತ್ತದಂತ, ನನಗೆ ಭೀ ಒಂದು ಸ್ವಲ್ಪ ತೊಗೊಂಬತ್ತದ ಐಟಮ್ಸ್, ಸ್ಟೇಷ್ನರಿ ಐಟಮ್ಸ್. ಸೊ ಅದಕ್ಕಿಲ್ಲೇ ನಮ್ಮ ಮನೆ ಹಿಂದೆ ಅಂತದ, ಅಲ್ಲಿಗೆ ಹೊಂಟೀವಿ. ಸೊ ಬನ್ನಿರಿ, ಇವಾಗ ಜಸ್ಟ್ ರೀಚ್ ಆಗಿನ ಸ್ಕೂಲಿಂದ ಒಂದು 10 minutes ನಾ ರೆಸ್ಟ್ ಮಾಡಿದೆ. ಸೊ ಹಾಗೆ ಅದಕ್ಕೆ ನೋಡಿ ಡ್ರೆಸ್ ಹಾಗೆ ಅವ. ಸೊ ಅದಕ್ಕಂತ ಇವಾಗ ಸ್ಟೇಷ್ನರಿ ಬುಕ್ ಸ್ಟಾಲಿಗೆ ಹೊಂಟೀವಿ. ಬನ್ನಿ, ಲೆಟ್ಸ್ ಗೋ. ಬರೀ ಈಗ ಡ್ರೆಸ್ ಚೇಂಜ್ ಮಾಡ್ಯಾಳ್ರಿ, ನಾ ಮಾಡಿಲ್ಲ. ಅದಕ್ಕಂದ್ರೆ ನಂಗೆ ವ್ಲಾಗ್ ಮಾಡೋದಿತ್ತು, ಹಾಗೆ ಏನು ಭೀ ಇಲ್ಲ. ಸೊ ಹೆಂಗೂ ಇದೇ ಡ್ರೆಸ್ ಮೇಲೆ ಇದ್ದೀನಲ್ಲ, ಆಮೇಲೆ ಬಂದ ಮೇಲೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ತಾರೈತೆ ಅಂತ ಅಂದ್ಕೊಂಡಿನಿ. ಅದಂದ್ರೆ ಮತ್ತು ಅದೇ ನಾರ್ಮಲ್ ಯಾವಾಗ ಭೀ ನಾ ಮನೆ ಡ್ರೆಸ್ ಮೇಲೆ ಜಾಸ್ತಿ ವ್ಲಾಗ್ ಅವ ನಂಗೆ. ಸೊ ಅದಕ್ಕೆ ಅನ್ಕೇಸಿಂದ ಇದೇ ಡ್ರೆಸ್ ಮೇಲೆ ಮಾಡ್ತಾರೈತಂತ ಮಾಡತ್ತೀವಿ. ಸೊ ಚಲೋ, ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಸೊ ಬನ್ನಿರಿ ಸ್ಟೇಷ್ನರಿ ಹೋಗಮ್ಮ. ಇಲ್ಲಿ ನಮ್ಮ ಸ್ಟೇಷ್ನರಿ ಬುಕ್ ಸ್ಟಾಲ್ದಾಗ ಎಲ್ಲ A to Z ಎಲ್ಲ ಸಿಗ್ತಾವೆ ನೋಡ್ರಿ. ಈಗ ನಾವು ಹೊಂಟೀವಿ, ಅಲ್ಲಿ ಹೋಗಿ ರೀಚ್ ಆಗಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ. ಓಕೆ, ಸ್ಟೇ ಟ್ಯೂನ್ಡ್. ಈಗ ಇಲ್ಲಿ ನೋಡ್ರಿ, ವಾವ್, ಕ್ಲೌಡ್ಸ್ ಚಲೋ ಅನ್ಸತ್ತವ. ಸೊ ಇಲ್ಲೇ ಅದ, ಇಲ್ಲಿ ಶೆಡ್ ಕಾಣತ್ತದಲ್ಲ, ಅದೇ ಸ್ಟೇಷ್ನರಿ A to Z ಎಲ್ಲ ಸಿಗ್ತದೆ ನೋಡ್ರಿ. ಸೊ ಸ್ಟೇಷ್ನರಿ ರೀಚ್ ಆಗಿವಿ ನೋಡ್ರಿ. ಇದು ಸ್ಟೇಷ್ನರಿ ಎಷ್ಟೆಲ್ಲ ಬುಕ್ಸ್ ಅದಾವ ಇವು ನೋಡ್ರಿ, ಎಷ್ಟು ಫ್ಯಾನ್ಸಿ ಅದಾವ. ಕಂಪಸ್ ಬಾಕ್ಸ್ ಅದೆಲ್ಲ. ಸೊ ನಮಗೆ ಏನಾರ ಬೇಕಂದ್ರೆ ನಾವು ಇಲ್ಲಿಂದ ತೊಗೊತೀವಿ, ಮತ್ತು ಮಾರ್ಕೆಟ್ ಹೋಗೋದು ನೆಸಸರಿನೇ ಇಲ್ಲ. ಆ್ಯಕ್ಚುಲಿ ನಂಗೆ ಗ್ರೀನ್ ಚಾರ್ಟ್ ಬೇಕಾಗಿತ್ತು ನೋಡ್ರಿ. ಗ್ರೀನ್ ಚಾರ್ಟ್ ತೊಗೊಂಡಿಲ್ಲ, ನಾನು ಸ್ಕೂಲ್ದಾಗ ಬ್ಲ್ಯಾಕ್ ಕಲರ್ ತೊಗೊಂಡಿನಿ. ನಂಗೆ ಟ್ರೀ ಇಳಿಸೋದ, ಲೈಕ್ ಐ ಮೀನ್ ಟು ಸೇ ಟ್ರೀ ರಿಲೇಟೆಡ್ ಮಾಡೋದದ. ವೆಲ್ಕಮ್ ಟು ಸ್ಕೂಲ್ ಅಂತ ಇರ್ತಲ್ಲ, ಅದು ಬೋರ್ಡ್ ಡೆಕೋರೇಷನ್ ಮಾಡೋದದ. ನಾ ಥೀಮ್ ನಂದು ಸೈನ್ಸ್ ಆ್ಯಂಡ್ ರಿಲೇಟೆಡೇ ತೊಗೊಂಡಿನಿ. ಸೊ ಅದಕ್ಕೊಂದು ಗ್ರೀನ್ ತೊಗೋಬೇಕಲ್ಲ, ಲೀವ್ಸ್ ಅವೆಲ್ಲ ನೋಡ್ರಿ ಗ್ರೀನ್ ಕಲರ್ ಇರ್ತದಲ್ಲ. ನಾ ಬ್ಲ್ಯಾಕ್ ತೊಗೊಂಡಿನಿ. ಸೊ ಈಗ ಜರ ಚೇಂಜ್ ಆಯಿತು. ಈಗ ಒಂದು ಗ್ರೀನ್ ಚಾರ್ಟ್ ಭೀ ತೊಗೋಬೇಕು. ಈಗ ನಾವು ಒಂದು ವೈಟ್ ಒಂದು ಗ್ರೀನ್ ಚಾರ್ಟ್ ತೊಗೋಬೇಕು ನೋಡ್ರಿ. ಸ್ಕೂಲ್ದಾಗ ತೊಗೊಂಡ್ರು ಭೀ ಅವು ಯೂಸ್ ಆಗಲ್ಲ ಏನು ಭೀ ಐಟಮ್ಸ್. ಈಗ ಮತ್ತೆ ಹೊರಗೆ ಬಂದು ಮತ್ತೆ ಇನ್ನೊಂದು ತೊಗೋಬೇಕು. ಸೊ ಐಡಿಯಾನೇ ಇರಲ್ಲ, ತೊಗೊಂಡು ಕೊಡ್ತಾರೆ, ತೊಗೊಂಡು ಹೆಂಗೆ ತೊಗೋಬೇಕು ಐಡಿಯಾನೇ ನಾವು ಪ್ಲ್ಯಾನೇ ಮಾಡಿರಲ್ಲ, ಸಡನ್ನ ತೊಗೊಂಡು ಹೇಳ್ತಾರೆ. ಸೊ ಸುಮ್ಮ ಕೈಗೆ ಬಂದು ಸುಮ್ಮ ಪಿಕ್ ಮಾಡಬೇಕು. ಸೊ ಈಗ ಒಂದು ವೈಟ್ ಚಾರ್ಟ್ ತೊಗೋಬೇಕು, ಒಂದು ಗ್ರೀನ್ ಚಾರ್ಟ್. ಅಲ್ಲಿ ಅಣ್ಣ ಪ್ರಿಂಟ್ ತೆಗಿಲತ್ತಾರ. ಸುಂದರು ಮತ್ತೇನು ಮಾರ್ಕರ್ ಅಂದಲ್ಲ ನೀವು? ಸೊ ಆ್ಯಕ್ಚುಲಿ ಮಾರ್ಕರ್ ನಂಬಲ್ಲ, ಅದು ಒಂದು ಬ್ಲ್ಯಾಕ್ ಅದ, ಸ್ಕೂಲ್ದಾಗೆ ಕೊಡ್ತಾರೆ. ಗ್ರೀನ್ ಮತ್ತು ರೆಡ್ ಭೀ ಕೊಡ್ತಾರೆ. ಬಟ್ ನಾವು ತೊಗೊಂಬಲ್ಲ. ಆ್ಯಕ್ಚುಲಿ ಭಾಳ ಥಿಂಗ್ಸ್ ನಾವು ಹೊರಗೆ ಖರೀದಿ ಮಾಡ್ತೀವಿ ನೋಡ್ರಿ. ಸೊ ಫೆಸಿಲಿಟಿ ಸ್ಕೂಲ್ದಾಗ ಇದ್ದರೆ ಭೀ ನಾವು ತೊಗೊಂಬಲ್ಲ, ನಾವೇ ತೊಗೊತೀವಿ.
ಕೂಡ ಚಟ ಕೊಡ್ತಾರೆ. ಲಿಮಿಟೆಡ್ ಇರ್ತಾವೆ, ಲಿಮಿಟೆಡ್ನಾಗ ತೊಗೊತಾರೆ. ನಮಗೆ ಅವು ಇವು ಬೇಕಂತ ಲಿಮಿಟೆಡ್ನಾಗ ಅವ್ರು ಒಂದು ಡ್ರಾಯಿಂಗ್ ಶೀಟು ಅದ್ರಾಗ 2 ಇದು ಕಲರ್ ಶೀಟ್ಸ್ ತೊಗೊಂತಾರೆ. ಅದೇ ನಮಗೆ ಸಾಕತ್ತದ. ಸೊ ಮನೆ ಭೀ ಬ್ಲಿಂಕಿಟ್ಲಿ ನಮ್ಮ ತಂಗಿ ಆರ್ಡರ್ ಮಾಡಿವಳು. ಸ್ಕೆಚ್ ಪೆನ್ಸ್ ಅದು ಭೀ ತೋರಿಸಿಲ್ಲ ವ್ಲಾಗ್ದಾಗ. ಎಷ್ಟು 700 ಕೊಟ್ಕಿಸಿ ಎಲ್ಲ ಸ್ಕೆಚ್ ಪೆನ್ಸ್ ಅಂತ, ಕಲರ್ ಪೆನ್ಸಿಲ್ಸ ಮತ್ತು ಡ್ರಾಯಿಂಗ್ ಶೀಟ್ಸ ಎಲ್ಲ ಆರ್ಡ್ರ್ ಮಾಡ್ಯಾಳ. ಈಗ ನನಗೊಂದು ಸ್ವಲ್ಪ ಇದು ಬೇಕಾಗ್ಯದ, ವೈಟ್ ಚಾರ್ಟ್ ಮತ್ತು ಗ್ರೀನ್ ಚಾರ್ಟ್. ಕಮ್ಮಿನೂ ಅನ್ಸುತ್ತೆ. ಚಲೋ ಅಣ್ಣ ಒಂದು ಡ್ರಾಯಿಂಗ್ ಶೀಟ್ ವೈಟ್ ಕಲರ್ ಕೊಡು. ಗ್ರೀನ್ ಕಲರ್ ಅದ ಅಣ್ಣ. ವಾಟ್ ಈಸ್ ದಟ್ ಗುರು? ಇದು ಪೇಪರ್ನೇ ಸುತ್ತಿ. ಹಾಂ, ಇದು ಏನದ ಅಣ್ಣ? ಇದು ಯೆಲ್ಲೋ ಕಲರ್ ಬಾಜು. ಎಸ್. ಹಾಂ, ಒಂದು ವೈಟ್ ಭೀ ಕೊಡ್ರಿ, ಹಂಗೆ ಗ್ರೀನ್ ಭೀ ಕೊಡ್ರಿ. ಏನು ಏರ್ಫೋರ್ ಶೀಟ್ ತೊಗೊಂಡು ಕೇಸಿನ ಕಟ್ ಮಾಡಿ ಲೀಫ್ ಸೈಜ್ ಕಟ್ ಮಾಡಿ ಕೇಸಿನ ಹಂಗೆ ಶೇಡ್ ಮಾಡ್ಲೇನು, ಕಲರ್ ಮಾಡ್ಲೇನು ಅಲ್ಲ? ಅದೇ ಹೇಳತ್ತೀನಿ. ಬಟ್ ದಿಸ್ ಆಲ್ಸೋ ಇಟ್ ಲುಕ್ಸ್ ಸಿಗುತ್ತೆ. ಅದು 2 ಕೊಡೋಣ. 20 ರೂಪಾಯಿ. ಹಾಂ, ನಾನು 8 ರೂಪಾಯಿ. 2 ಕೊಡು. ಸೊ ಇವು ನನ್ನ ನೋಡ್ರಿ ಪಿಕ್ಚರ್ಸ್ ನಾ ಕೊಟ್ಟೇನು ಪ್ರಿಂಟ್. ಅಣ್ಣ ವೈಟ್ ಶೀಟ್ ಕೊಡ್ರಿ, ಒಂದೇ. ಇದು ನೋಡ್ರಿ ಬಟರ್ಫ್ಲೈ. ಸೊ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ಮಾಡ್ತೀನಿ ಏನೇನು ಅಂತ. ಸೊ ಇಲ್ಲೊಂದು ವೈಟ್ ಮತ್ತು ಗ್ರೀನ್. ಸೊ ಬರುವಾಗ ಬೆಳಕು ನೋಡ್ರಿ ಎಷ್ಟಿತ್ತು, ಒಂದು 5-10 ನಿಮಿಷದಾಗೆ ಫುಲ್ ಕತ್ತಲ ಅಂತ. ಸುಂದ್ರ ಈ ಕಡೆ ಸೈಡ್ ಬಾ. ನಾಯವ ಇವು ನಾಯಿ ಅಂದರೆ ಬರಲ್ಲ ನೋಡ್ರಿ. ಈಗ ನಂಗೆ ಅಂಜಿಕೆನೇ ನಾಯಿ ಅಂದ್ರೆ. ನಮ್ಮ ಸುಂದರು ನೋಡ್ರಿ ಚಲೋ ಹಿಡ್ಕೊಂಡು ಹೊಂಟ ಚಾಟ್. ಸ್ಕೂಲಿಂದ ಬರೋ ಟೈಮಿಗೆ ಭೀ ಹಿಂಗೆ ನಡ್ಕೊತ. ಹಾಯ್, ನಮ್ಮ ಸ್ಟೂಡೆಂಟ್ ನೋಡ್ರಿ. ಶಿಲ್ ಬಿ ಬ್ಯಾಕ್ ಫ್ರಮ್ ಮಂಡೇಲಿಂದ ಟ್ಯೂಷನ್ ಸ್ಟಾರ್ಟ್. ಇದು ನೋಡ್ರಿ ಸ್ಕೂಲಿಂದ ತಂದಿದ್ದದ ಬ್ಲ್ಯಾಕ್ ಕಲರ್ ತೊಗೊಂಡದ. ಅದ್ರ ಬರೋ ಟೈಮಿಗೆ ಒಂದು ಸ್ವಲ್ಪ ಹರಿತಿದ್ದು. ನಮ್ಮ ಸುಂದರು ಅಂದದ, ಒಳಗೆ ನನ್ನ ಬ್ಲ್ಯಾಕ್ ಚಾಟ್ ಅದ. ಸೊ ನಿಮಗೆ ಇನ್ನೊಂದು ತೋರಿಸ್ಬೇಕು. ಏನಂತಂದ್ರೆ ಇದು ಬುಗುಡಿನ ಚುಚ್ಚಿಸ್ಕೊಂಡಿದ್ದೆಲ್ಲ ಇದು ತೆಗ್ದೆ ನೋಡ್ರಿ. ಈಗ ತೆಗ್ದು ಕೇಸಿಂದ ಕಡ್ಡಿ ಹಾಕ್ಕೊಂಡಿನಿ. ಇವಾಗ ಜಸ್ಟ್ ಸ್ಕೂಲಿಂದ ಬಂದಮೇಲೆ ನಾ ತೋರಿಸ್ಬೇಕಂದ್ರೆ ಇವಾಗ ಬ್ಲಾಗ್ದಾಗ ನಂಗೆ ನೆನಪಾಯ್ತು. ಸೊ ನೋಡ್ರಿ ಕಡ್ಡಿ ಇಟ್ಕೊಂಡು ಪ್ಯಾನಿ ಅಲತ್ತಿತ್ತು. ಒಂದು ಸ್ವಲ್ಪ ಈಗ ಈ ಕಡೆ ಕೆಳಗೆ ಇದು ಅಲತ್ತಿತ್ತು. ಸೊ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಕೇಸಿಂದ ಸೊ ನಾವು ದೇವ್ರಿನ ಬಲ್ಲಿಂದ ದೀಪ ಹಚ್ತೀವಲ್ಲ, ಅದು ಎಣ್ಣೆ ತೊಗೊಂಡ್ಕೇಸಿ ಹಿಂಗೆ ಅದು ಕಡ್ಡಿ ಅದರೊಳಗೆ ಎದ್ದು ಕೇಸಿಂದ ಹಳ್ಳು ಹಿಂಗೆ ತಿರುಗಿಸಿ ಹಾಕೊಂಡು ನೋಡ್ರಿ. ಅವಾಗ ಒಂದು ಸ್ವಲ್ಪ ಹೊತ್ತು ಹಿಂಗೆ ಚುಚ್ಚಿನಿ ಮತ್ತು ಬಿಟ್ಟಿನಿ, ಹಾಕೋದು ಬಿಟ್ಟಿನಿ. ಸೊ ಅದಕ್ಕೆ ಅವಾಗ ಅಂತ ಕೇಸಿಂದ ಕರೆಕ್ಟ್ ಇದು ಆಗ್ಯದ ನೋಡ್ರಿ. ಕಡ್ಡಿ ಭಾಳ ದೊಡ್ಡದೈತಲ್ಲ. ಸೊ ಆಮೇಲೆ ಇದು ಮಾಡಿದ್ರಾಯ್ತು, ಕಟ್ ಮಾಡಿದ್ರಾಯ್ತು. ಸೊ ಈಗ ನಾವು ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ನಾನು ನಿಮಗೆ. ಓಕೆ ನೋಡಿ, ಟೀ ಶರ್ಟ್ ಮತ್ತು ಶಾರ್ಟ್ಸ್ ಹಾಕೊಂಡು ರೆಡಿಯಾಗಿ ಮುಖ ತೊಗೊಂಡಿಲ್ಲ, ನನಗೆ ಒಲ್ಲ ಅನ್ನಿಸ್ತು. ಸೊ ಅದಕ್ಕೆ ಜಸ್ಟ್ ಡ್ರೆಸ್ ಚೇಂಜ್ ಮಾಡೀನಿ. ಹಾಂ, ದಿನನೇ ಒಲ್ಲ ಅನಿಸ್ತು ನೋಡಿ ನನಗೆ. ಆಯಿತು. ಸೊ ಏನು ಮಾಡೋಕೆ ನಂಗೆ ಟಯರ್ಡ್ ಅನ್ನಿಸ್ತು, ನಂಗೆ ಒಲ್ಲ ಅನ್ನಿಸ್ತು ಅಂದ್ರೆ ಆಯಿತು, ಒಲ್ಲ ಅನ್ನಿಸ್ತು ನನಗೆ. ಓಕೆ, ಸೊ ಆಯಿತು. ಹೊರಗದು ಹೋದಾಗ ಎಂತೈತೆ ಅಂದ್ರೆ ನಾ ಅಷ್ಟೇ ರೆಡಿ ಆಗ್ತೀನಿ ನೋಡ್ರಿ. ಬ್ಲಾಗ್ ಅದು ಮಾಡೋ ಟೈಮಿಗೆ, ಹೊರಗದು ಹೋಗೋ ಟೈಮಿಗೆ. ಮನೆಗಿದ್ದಾಗ ನಾ ಹಿಂಗೆ ಇರ್ತೀನಿ ನೋಡ. ಸೊ ಅದಕ್ಕೆ ಭೀ ಗಟ್ಸ್ಬೇಕು, ಖರೇದ ಇಲ್ಲ. ಸೊ ಈ ಥರ ಇಂದು ಫ್ರೆಶ್ ಅಪ್ ಅಲಾರ್ದೆ, ಏನೋ ರೆಡಿ ಆಲಾರ್ದೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ದೆ, ಅದು ಭೀ ದೊಡ್ಡ ಯೂಟ್ಯೂಬ್ ಆ್ಯಪ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಸುಮ್ಮಲ್ಲ, ಹೌದಿಲ್ಲ? ಹೌದು. ಹಾಂ. ಸೊ ಚಲೋ ಎಲ್ಲ. ಇನ್ನೊಂದು ಥಿಂಗ್, ನಮ್ಮ ಪಪ್ಪ ಪೂಜೆ ಮಾಡತ್ತಾರ. ಗಂಟೆ ಜರ ಭಾಳ ಹೊತ್ತು ಬಾರಿಸ್ತಾರೆ ಅವರು. ಸೊ ಅದಕ್ಕಂತ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮಗೆ ನಾ ತೋರಿಸ್ತೀನಿ. ಇನ್ನೊಂದು ನಮ್ಮ ತಂಗಿ ಒಂದು ಬ್ಯಾಗ್ ತೊಗೊಂಡಾಳ, ಅದು ಯಾವ ಬ್ಯಾಗ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ವೇಟ್ ಮಾಡಿರಿ. ಕುಂತೋಡ್ರಿ ಎಲ್ಲ ಸೋಕೇಶನ್ ಎಲ್ಲ ಕೆದರ್ಕೋತೀವಿ, ಏನೇನು ಬೇಕೋ ಎಲ್ಲ. ಸೊ ನಾವಲ್ಲೆವ್ವ. ಸೊ ಇದಾಗ ನೋಡ್ರಿ ನಮ್ಮ ತಂಗಿನ ಬ್ಯಾಗ ಆರ್ಡ್ರ್ ಮಾಡ್ಯಾಳ. ಮೀಶೋದಲ್ಲಿ ಮಾಡಿದ್ದೇನೆ. ಮೀಶೋದೊಂದು ಮಾಡ. ಇದು ನನ್ನ ಬ್ಯಾಗ್ ನೋಡ್ರಿ, ಎಷ್ಟು ಅದಲ್ಲ ನನ್ನ ಬ್ಯಾಗ್ ನೋಡ್ರಿ. ಇಷ್ಟು ಕ್ಲಾಸಿಕ್ ಕಾಣತ್ತು. ಏರ್ಫೋರ್ ಶೀಟ್ಸ್ ಇಲ್ಲವ ನಾವು. ಇದು ಭೀ ಚಲೋ ಅದ, ಬಟ್ ಸುಂದರ ನಿಂಗೆ ಕರೆಕ್ಟ್ ಕಂಫರ್ಟೇಬಲ್ ಆಗ್ತದಂತಿ.
ನಾನೇ ಹೊಲಿಬೇಕಂತಿದ್ದೆ ಒಂದು ಎಷ್ಟು ಅಡ್ವಾನ್ಸ್ ಇದ್ದೆ ಅಡ್ವಾನ್ಸಿ ಇಟ್ಟು ಅಡ್ವಾನ್ಸಾ ದೊಡ್ಡದು ಗೋಣಿ ಚೀಲನೇ ಹೊಲಿಬೇಕಂದ್ರೆ ಅದು ಸಾಕು. ಅವ ನೋಡು ಗನ್ನಿ ಬ್ಯಾಗ್ಸ್ಗಳು ಗುಣಿ ಚೀಲಗಳು ಮನ್ಯಾಗ ಯಾಕ ಸುಮ್ಮನೆ ನೀನೇ ಹೊಲಿ ಇದು ಬರೀ 2 ಟಿಫನ್ ಬಾಕ್ಸ್ ನಂಗೆ ಏನು ಅನ್ಸ್ದಾಗ ಈಗ ನೀ ಹೆಂಗೆ ಅದು ಕ್ಯಾರಿ ಮಾಡೈತಿ ನೋಡಗ ಸೀದಾ ಇಟ್ ಒನ್ ಬಿಹೈಂಡ್ ಯು ಅದೇನು ಬ್ಯಾಗ್ ಅದ ನೋಡು ಹಂಗೆ ಆತದಂತ ಅದಕ್ಕೆ ನಾ ಹೇಳತ್ತೀನಿ ನಿನಗೆ ಈಗ ಇದು ಹಿಂಗದ ಸೊ ನಂದು ಬ್ಯಾಗ್ ಹೆಂಗದ ಹಿಂಗೆ ಅಡಾಲ್ ಅದ ಎಲ್ಲ ಹಿಡಿಸ್ತದ್ರೆ ನಂಗೂ ಕುಂದಿಸ್ಕೊಂಡು ಹೋಗ್ಬೋದಕ್ಕೆ ಹಂಗದ. ಯಾಕೆ ಅಡ್ವಾನ್ಸ್ ಮಾತಾಡತ್ತಿ ಅಡ್ವಾನ್ಸ್ಗಿರಿ ಹ್ಞೂ ಅದ ಕೊಟ್ಟಾದ್ರೆ ಮತ್ತೆ ಸುಮ್ಮತ್ತಿಲ್ಲ ಮತ್ತೆ ಮಾಡಿ ಈಗ ಇವು ಪ್ರಿಂಟ್ಸ್ ಇದ್ರೊಳಗೆ ಪ್ರಿಂಟ್ಸ್ ಅವ ಏರ್ಫೋ ಶೀಟ್ ಬಿ ಅವ ಇದು ಇಲ್ಲೇ ತೋರಿಸಿಲ್ಲ ಇದು ಸ್ಕೇಲ್ ತೊಗೊಂಡ್ರ ದೊಡ್ಡ ಸ್ಕೇಲ್ ಮೇನ್ ನಮ್ದು ಬಂತು ನೋಡ್ರಿ ಈಗ ಇಲ್ಲಿ ವಸ್ತು ನಮ್ಮ ಟ್ಯಾಕ್ಸ್ ಇದು ಏನು ರೆಡ್ ಪೆನ್ಸ್ ಟೀಚರ್ಸಿಗೆ ಭಾಳ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ರೆಡ್ ಪೆನ್ ಸಿಗ್ನೇಚರ್ ಆಟೋಗ್ರಾಫ್ ಕೊಡ್ಲಕ್ಕ ಸೊ ಓಕೆ ನಮ್ಮ ಸುಂದ್ರಿ ಇಲ್ಲೇ ಕೆಳಗೆ ಕುಡ್ಸಂದ್ರು ಅಂದ್ರೆ ಕರೆಕ್ಟ್ ಲೈನ್ ಹೊಡ್ಲಿಕ್ಕೆ ಆಗ್ತದೆ. ಸೊ ಹೊಡಿ ಲೈನ್ ಅವ ಎಫರ್ಟ್ ಇರ್ತಾ ಮೊದಲ ಹಾಂ ತಗೋ ಏರ್ಫೋ ಶೀಟ್ ರೆಡ್ ಪೆನ್ನಿನ ಕಿಮ್ಮತ್ತು ನಿಮಗೇನು ಗೊತ್ತು? ಟೀಚರ್ಸಿಗೆ ಅಷ್ಟೇ ಗೊತ್ತದ ತ್ರಾಸ ಏನು ಕೇಸಿಂದ ರೆಡ್ ಪೆನ್ ಇಲ್ಲಾಂದ್ರೆ ಮತ್ತೆ ಬಿಗಿ ಬಿಡ್ಕೊತ್ಕೊಡ್ಬೇಕಾಗ್ತದ ನೀವು ಕೊಡ್ರಿ ರೆಡ್ ಪೆನ್ ಹಾಕೊಂಡು ಎಲ್ಲರೂ ಅಂತಾರೆ ಇಲ್ರಿ ನಮ್ಮಲ್ಲೇ ಇದು ಒಂದೇ ಐತ್ ನೋಡ್ರಿ ಈಗ ನಾನೇ ಕೇಳ್ಕೊಂಡಿನಂತ ಮಾಡ್ತಾರೆ ಮಾರ್ಕ್ಸ್. ನಿಂಗೆ ಹೆಂಗೆ ಗೊತ್ತವ್ರು ಸುಳ್ಳಾಡ್ತಾರಂತೆ ನಂಗೆ ಗೊತ್ತದ ಎಲ್ಲರೂ ರೆಡ್ ಪೆನ್ನಿಗೆ ಜಿಗ್ ಬಿಡ್ತಾರ. ಸೀರಿಯಸ್ಲಿ ಏನು ಬಿ ಶೇರ್ ಮಾಡ್ತಾರ ನೋಡಿ ಎಲ್ಲ ಬಿ ಬಟ್ ರೆಡ್ ಪೆನ್ ಒಂದು ಶೇರ್ ಮಾಡಲ್ಲ ನೋಡು ಕಣ್ಣು ಇಡ್ತಾರೆ ನಾವು ಎಲ್ಲೆಲ್ಲಿ ಓದ್ತೀವಿ ಅಲ್ಲೆಲ್ಲ ಅದು ಬಿ ಅದು ಯಾಕಂದ್ರೆ ರೆಡ್ ಪೆನ್ ಮತ್ ಅದು ನಮಗೆ ಮತ್ತೆ ನೆನ್ಪು ಬರಂಗಿಲ್ಲ ಮತ್ತದ ಖಾಲಿ ಆದ್ಮೇಲೆ ನಮಗೆ ಬೇಕಾದಾಗ ಯಾರು ಕೊಡಂಗಿಲ್ಲ. ಇಲ್ಲೇ ಕುಡ್ತೀನಿ ಅಂತ ಅಲ್ಲಿ ಕುಡ್ತಾನೆ ಈಗ ಕುಡ್ತೀನಿ ಹೆಂಗು ಬ್ರೋ ಎಲ್ಲಿ ಕುಡ್ಲ ಅಲ್ಲಿ ಜಗರೇ ಅದ ಬಾ ಎಲ್ಲರೂ ಹೊರಗೆ ಕೊಡು ಹೊರ ಕುಡ್ಲ ನೀವು ಕುಡ್ ಅಕ್ಕಿಂದ ಮೂರು ಗಳಿಸ್ಕೊತಾರ. ಅಡ್ವಾನ್ಸ್ ಮಾಡೋಣ ನೋಡಿ. ಯಾಕ ಸೊ ಈಗ ನಾ ಇಲ್ಲಿ ಏನು ಮಾಡ್ಬೇಕನ್ಲತ್ತೀನಿ ಅಂತಂದ್ರೆ ಇದು ಚಾಟ್ದಾಗ ಟ್ರೀ ಇಳಿಸ್ಬೇಕಂತ ಅನ್ಲತ್ತೀನಿ. ಟ್ರೀ ಅಂತಂದ್ರೆ ಗಾಕಿ ಹೆಂಗೆ ನಗತ್ತವ್ರಿ ಒಳಗೆ ಟ್ರೀ ಇಲ್ಲ ಫಸ್ಟ್ ನನಗೆ ಇದು ಏನಂತಾರಪ್ಪ ಟ್ರಂಕ್ ಇಳಿಸೋದ. ಟ್ರಂಕ್ ಅಂತಂದ್ರೆ ಏನಂತಾರೆ ಅದಕ್ಕೆ ನಂಗೆ ಗೊತ್ತಿಲ್ಲ. ಗಿಡ ಸುಂದರನಾಗ ಮಾಡಿಸಿದ ಹೇಳು. ನಂಗೆ ಗೊತ್ತಿಲ್ಲ. ನಾ ಇಳಿಸ್ಮೇಲೆ ಎಲ್ಲ ಹಾಕಿದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಖರೆ ಹೇಳ್ಬೇಕಂತಂದ್ರೆ ನಾ ಡ್ರಾಯಿಂಗ್ ನನಗೆ ಅಷ್ಟೇನು ಬರಲ್ಲ ವೈ ಬಿಕಾಸ್ ನನಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಮಾಡ್ತೀನಿ ಅಂತ ಇಲ್ಲಾಂದ್ರೆ ಇಲ್ಲ. ಬಟ್ ಅಲ್ಲ ಅದ ನೋಡ್ರಿ ಗಡಿ ಭಾರಿ ಮಾಡ್ತದೆ ಡ್ರಾಯಿಂಗ್ ಸ್ಕೆಚ್. ಸೊ ಈಗ ನಾ ಸುಮ್ಮನೆ ಜಸ್ಟ್ ಸಿಂಪಲ್ ಹಿಂಗೆ ಏನಾರ ನೀಡೆಡ್ ಇದ್ದಾಗ ಅಷ್ಟೇ ನಾ ಮಾಡ್ತೀನಿ ಇಲ್ಲಾಂದ್ರೆ ಮಾಡೋಕೆ ಹೋಗಲ್ಲ. ಆ್ಯಕ್ಚುಲಿ ಡ್ರಾಯಿಂಗ್ ಕಡೆ ಅಷ್ಟು ನನಗೆ ಅದು ಆ್ಯಕ್ಟಿವಿಟಿ ನನಗೆ ಏನೋ ಅದೊಂದು ಅಷ್ಟು ಇಷ್ಟ ಇಲ್ಲ ನನಗೆ. ಸೊ ಹೆಂಗೆ ಬರ್ತದೆ ಅಂತ ಡ್ರಾಯಿಂಗ್ ಮಾಡ್ತೀನಿ. ಸೊ ನೀವೇನು ಮಾಡಬೇಕು ವೆಯ್ಟ್ ಮಾಡಿರಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇದು ವೀಡಿಯೋ ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ನಮ್ಮಲ್ಲಿ ಮಳೆ ಬರಲ್ಲತ್ತದ. ಮಳೆ ಮನೆ ಬಂದು ನೋಡ್ರಿ ಚಲೋ ಬಂದದ ಬಾಸಿ ಬಟ್ ಈಗ ಬರಕ್ಕೆ ರೆಡಿ ಇಲ್ಲ. ಸೊ ಈಗ ಒಂದು ಸ್ವಲ್ಪ ನನಗೆ ಪೇಂಟ್ ಮಾಡೋದ. ಸೊ ಪೇಂಟ್ ಒಂದು ನನಗೆ ಇಷ್ಟ ಭಾಳ ಇಂಟ್ರೆಸ್ಟಿಂಗ್. ಸೊ ನಾನು ಸ್ಕೂಲ್ ಡೇಸ್ ನನಗೆ ಬರ್ತಾಗೆಲ್ಲ ಪೇಂಟಿಂಗ್ ಸೊ ಈ ರೀತಿ ಯೂಸ್ ಮಾಡ್ತಿರಲ್ಲ ನಾವು ಪೇಂಟ್ ನಮ್ಮ ಸ್ಕೂಲ್ ಟೈಮಿಗೆ. ಸೊ ಇದು ಬಿ ಅದು ಹಾಂ ಹೌದು ರೈಟ್ ಸೊ ಇದು ಬಿ ಹಾಂ ಇಲ್ಲ ಇಲ್ಲ. ಸೊ ಇದಕ್ಕೆ ಬ್ರೌನ್ ಕಲರ್ ಇದು ಮಾಡೋದು ನಾನು ಪೇಂಟ್. ಸೊ ಇದು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಲವ ಒಂದು ಸ್ವಲ್ಪ ಯಾವ ಸೊ ಇದೇ ಮಾಡ್ತೀನಿ ಸತ್ತೈತಿ. ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಂತೀನಿ. ಸೊ ಯಾರೆಲ್ಲ ಈ ರೀತಿ ನೀವು ಪೇಂಟ್ ಮಾಡಿರಿ ಇದು ಯೂಸ್ ಮಾಡಿದಿರಿ ಅಂತಂದ್ರೆ ಕಮೆಂಟ್ಸ್ ಹಾಕ್ರಿ. ನಿಮ್ಗೆ ಬಿ ಸ್ಕೂಲ್ ಡೇಸ್ ಎಲ್ಲ ನೆನ್ಕೊಂಡಿತ್ತು ಅಂತಂದ್ರೆ ಬಾ. ಸೊ ನೀರು ಆ್ಯಕ್ಚುಲಿ ಒಂದು ಸ್ವಲ್ಪ ತೊಗೊಂಡಿನಿ. ಇದು ಬ್ರಷ್ ಕ್ಲೀನ್ ಮಾಡಿ ಲಾಸ್ ಅಂದರು ಅಯ್ಯೋ ಫುಲ್ ವೈಟ್ ಕಲರ್ ಕ್ಲೀನ್ ಮಾಡಿ ನೋಡಿಲ್ಲ ಲಾಸ್ಟ್ ಟೈಮ್ ಯೂಸ್ ಮಾಡಿ ಹಂಗೆ ಇತ್ತು. ಸೊ ವೈಟ್ ಕಲರ್ ಎಲ್ಲ ಅಯ್ಯೋ ಯಾಕಂದ್ರೆ ಮತ್ತೇನು ಕೆಳಗೆ ಇದು ಹಾಕಿ ಇದಾಗಿರ್ಬೇಕು. ಚಲೋ ಸ್ಟಾರ್ಟ್ ಮಾಡೋಣ ಕಲರಿಂಗ್. ಸೊ ಬ್ರೌನ್ ಕಲರ್ ನಾ ಇಲ್ಲಿ ಬ್ರೌನ್ ಕಲರ್ ತೊಗೊಳತ್ತೀನಿ. ಸೊ ವೈಟ್ ಶೀಟ್ ಭಾಳ ಅಂದ್ರೆ ಭಾಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ನೋಡ್ರಿ. ವೈಟ್ ಕಲರ್ ಶೀಟಿಂಗ್ ಯಾಕಂದ್ರೆ ಸ್ವಲ್ಪ ಏನಾರ ಅಲ್ಲಿ ಕಲರ್ ಹತ್ತತ್ತು ಅಂತಂದ್ರೆ ಹಸಂಗಿ ಅನಿಸ್ತದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಪೇಂಟ್ ಭಾಳ ದಿನ ಆದ್ಮೇಲೆ ಇದು ಮಾಡ್ತೀನಿ ಯೂಸ್ ಮಾಡ್ತೀನಿ ನೋಡೋಣ ಹೆಂಗೆ ಬರ್ತದಾ ಅಂತ. ಸೊ ಆ್ಯಕ್ಚುಲಿ ಇದು ಬ್ರೌನ್ ಕಲರ್ ಇರ್ತದಲ್ಲ ನಮ್ಮ ಅಂದ್ರೆ ಗಿಡ ಲೀವ್ಸ್ ಎಲ್ಲ ಗ್ರೀನ್ ಕಲರ್ದಾಗ ಇರ್ತಾವೆ. ಸೊ ಅದು ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ತೊಗೊಂಡಿನಿ. ಅದು ಏನು ಮಾಡ್ತೀನಿ ಆಮೇಲೆ ಎಲ್ಲ ಎಲಿ ಶೇಪ್ಗಳು ಮಾಡ್ಕೇಸಿಂದ ಕಟ್ ಮಾಡಿ ಹಚ್ತೀನಿ. ನಾವೆಲ್ಲ ಹೆಂಗೆ ಮಾಡೀನಿ ಏನಂತ ನಿಮಗೆ ನಾ ಯಾವಾಗ ತೋರಿಸ್ತೀನಿ ಅಂತಂದ್ರೆ ಇದು ಬ್ಲಾಗ್ ತೆಗೆದು ತೋರಿಸಲ್ಲ. ನಾ ಮಂಡೇ ದಿನನೇ ನಾನು ಏನಂತಾರಪ್ಪ ವೆಲ್ಕಮ್ ನಮ್ಮ ಹುಡುಗರು
ಕೊಡ್ತಾರಲ್ಲ ಸೊ ನಾ ಪೂರ್ತಿ ಸ್ಕೂಲಿಂದ ಹಿಂದೆ ಮಾಡಲ್ಲ ರೆಡಿ ಆಗೋದಷ್ಟೇ ಸೊ ಅವತ್ತಿನ ಎಲ್ಲ ತೋರಿಸ್ತೇನೆ ನಾನು ನಿಮಗೆ ಎಲ್ಲ ನಾ ಹೆಂಗೆ ಮಾಡೀನಿ ಏನು ಅಂತ ಇವಾಗ ನಾನು ತಂಗಿಂದ ತೋರಿಸ್ತೀನಿ ಸೊ ತೋರಿಸ್ತಿಲ್ಲ ವೆಲ್ಕಮ್ ಬ್ಯಾಕ್ ನೀವು ಚಾಟಿ ಮಾಡಿ ಚಾ ಅದು ಇದು ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್ ತೋರಿಸ್ತಿಲ್ಲ ಮಂಡ್ಯ ದಿನ ಅಂತ ಹೇಳ್ತೀನಿ ನಾವು ಬೆಡ್ಶೀಟ್ ವೈಟ್ ಅದ ನಮ್ಮ ಮಮ್ಮಿ ಹೋಗ್ಬೇಕು ಸ್ವಲ್ಪ ಹೊಲ್ಸೈತಲ್ಲ ಮುಗಿಸ್ಕೊತೀವಿ ಸೊ ಮಂಡ್ಯ ದಿನ ನಾನು ನಿಮಗೆ ಎಲ್ಲ ತೋರಿಸ್ತೀನಿ ಅಂತ ಸೊ ಆ್ಯಕ್ಚುಲಿ ಮಂಡ್ಯ ದಿನ ಸಾರಿಗೆ ಹಾಕೋಬೇಕು ಸೊ ನಾಳೆಗೆ ಸಂಡೇ ಅಂತ ಹೆಸರುಗಟ್ಟೆ ಸಂಡೇ ಫುಲ್ ಬಿಸಿ ಶೆಡ್ಯೂಲ್ ಇದೆ ನಾಳೆ ದಿನ ಅಂತ ಯಾಕಂದರೆ ಎಲ್ಲ ನೆಕ್ಸ್ಟ್ ಡೇ ಮಂಡೇದು ಏನೆಲ್ಲ ಅಂತ ಎಲ್ಲ ತಯಾರಿ ಮಾಡ್ಕೋಬೇಕು ಸಾರೀಸ್ ಎಲ್ಲ ತೆಗೆದಿಡಬೇಕು ಸೊ ಬ್ಲೌಸ್ ಎಲ್ಲ ಹಾಂ ಸೊ ಐರನ್ ಅದೆಲ್ಲ ಮಾಡಿಡ್ಬೇಕಲ್ಲ ಸೊ ಅದಕ್ಕೆ ಭಾಳ ಅಂದ್ರೆ ಭಾಳ ಅದ್ರ ಮತ್ತೆ ಹೆಡ್ಬಾತ್ ಮಾಡ್ಬೇಕು ನಾಳೆಗೆ ಹೇಳೋದೇ ಲೇಟ್ ಮಾಡಿ ಅದರೊಳಗೆ ಮತ್ತೆ ಹೆಡ್ಬಾತ್ ಮಾಡಬೇಕು ಸೊ ನಾಳೆ ಫುಲ್ ಬಿಸಿ ಶೆಡ್ಯೂಲ್ ಅದ ನೋಡ್ರಿ ನಮ್ದು ಸಂಡೇ ಆಯ್ತು ಮಂಡೇಲಿಂದ ಆಸ್ ಯೂಶುವಲ್ ನಮ್ಮ ಹುಡುಗರು ಅದು ಬಂದಮೇಲೆ ಹೆಂಗೆ ಮತ್ತೆ ದಿನಗಳೆಲ್ಲ ಹೆಂಗೆ ಕೊಡ್ತಾವೆ ಅಂತ ಗೊತ್ತೇ ಆಗಲ್ಲ ಸೊ ಇದು ಒಂದು ವರ್ಷ ನಂಗೆ ಭಾಳ ಅಂದ್ರೆ ಭಾಳ ಜಲ್ದಿ ಅಂತ ಆಗೋಲ್ಲ ಸರ್ ನನಗೆ ಮೊನ್ನೆ ಸ್ಟಾರ್ಟ್ ಆಗಿದೆ ಅದು ಹೊಸ ಲೈಕ್ ಅಕಾಡೆಮಿಕ್ ಇಯರ್ ಒಂದು ಹೊಸ ಇದು ಅಂತ ಅನ್ಸದ ಎಷ್ಟು ಜಲ್ದಿ ಮುಗಿತು ನೋಡ್ರಿ ಆಯ್ತು ಬಿಡಿ ಹಾಗೆ ಸೊ ಆ್ಯಕ್ಚುಲಿ ಎಷ್ಟು ಸ್ವೀಟ್ ಬಿಡ್ಬೇಕಲ್ಲತ್ತೀನಿ ಅಷ್ಟು ನಮ್ಮನೆ ಹೆಚ್ಚಿಗೆ ತಿನ್ಸತ್ತಾರ ಸೊ ಕ್ಯಾಂಟೀನ್ದಾಗ ಭೀ ಚಾ ಕುಡಿಯೋದು ಅಷ್ಟೇ ಅಲ್ಲತ್ತದ ಸೊ ಇದು ಮ್ಯಾಂಡೇಟರಿ ಅಂತ ಸ್ವಲ್ಪ ಇತ್ತಂದ್ರೆ ನಾ ಈ ರೀತಿ ಹಿಂಗೆ ಬೊಗಣೆಗೆ ತಿಂತೀನಿ ಸೊ ಅದಕ್ಕೆ ನಮ್ಮ ಮನೆಗೆ ಎಲ್ಲರೂ ಬೊಗಣೆವ ಅಂತ ಹೇಳ್ತೀವಿ ಬಟ್ ಏನು ಮಾಡ್ಬೇಕು ಸ್ವಲ್ಪ ಇದ್ದಾಗ ಮತ್ತೆ ಮುಸ್ರಿ ಮಾಡ್ಬೇಕು ಅದು ಭೀ ಒಂದು ಮುಸ್ರಿ ಬಟ್ಲ ಭೀ ಮತ್ತು ಇದು ಬೊಗಣಿ ಒಂದು ಸೊ ಇದು ಗಟ್ಟಾಗಿದ್ಮೇಲೆ ಇನ್ನೆಷ್ಟು ಮಸ್ತ್ ಟೇಸ್ಟಿ ಬರ್ತದೆ ನೋಡಿ ಬಿಕ್ಕಾದ್ಮೇಲೆ ಸೊ ಸ್ಕೂಲ್ ಸ್ಟಾರ್ಟ್ ಆಗಿದ್ಮೇಲೆ ಒಂದು ಸ್ವಲ್ಪ ಏನಂತಾರೆ ಅವಾಗಲೇ ಫಾಲೋ ಮಾಡ್ಬೇಕಲ್ಲತ್ತೀನಿ ಸ್ವೀಟ್ ಬಿಡ್ಬೇಕಲ್ಲತ್ತೀನಿ ಐ ಮೀನ್ ಟು ಸೇ ಚಾ ಸೊ ಚಾದಾಗೆ ಭಾಳ ಅಂದ್ರೆ ಭಾಳ ಸ್ವೀಟ್ ಇರ್ತಲ್ಲ ಸೊ ಅದಕ್ಕೆ ಹಂಗೆ ಆಯಿಲಿ ಫುಡ್ ಅದಕ್ಕಂದ್ರೆ ನನ್ನ ಹೊಟ್ಟೆ ಫ್ಯಾಟ್ನೆಸ್ ಜಾಸ್ತಿ ಹೊಂಟದ ಅದು ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅದ ಅಂತಂದ್ರೆ ಬೆಳಗ್ಗೆ ಈ ದಿನ ಲೇಟ್ ಮಾಡಿ ಹೇಳ್ತಿದ್ದೆ ಲೇಟ್ ಮಾಡಿ ಮಕ್ಕೋತಿದ್ದೆ ಲೇಟ್ ಮಾಡಿ ಹೇಳ್ತಿದ್ದೆ ಸೊ ಅದಕ್ಕೆ ಹಾಗೆ ಹೊರಗಿಂದ ಹೊರಗಿನ ತಿನ್ನೋದೇ ನನಗೆ ಭಾಳ ಅಂದ್ರೆ ಭಾಳ ಆಗುತ್ತೆ ಆಯಿಲಿ ಫುಡ್ ಅದೇ ಅವಾಯ್ಡ್ ಮಾಡ್ಬೇಕಲ್ಲತ್ತೀನಿ ಆಗಲ್ಲಾಗ್ಯದ ಅಂದ್ರೆ ಭೀ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ನೋಡ್ತೀನಿ ಟ್ರೈ ಮಾಡ್ತೀನಿ ಜೂನ್ 1 ಸೊ ಇದು ಎವ್ರಿ ಇಯರ್ ಇದು ಅದನ್ನೇ ಬಟ್ ಅಪ್ಲೈ ಮಾಡ್ಬೇಕಂತೀನಿ ಬಟ್ ವರ್ಕ್ ಆಗಲ್ಲ ಅಂದ್ರೆ ಭೀ ದಿಸ್ ಟೈಮ್ ಐ ಜಸ್ಟ್ ನೋಡಮಂತ ಏನಾಗ್ತದ ಏನಿಲ್ಲ ಟ್ರೈ ಮಾಡ್ತೀನಿ ಹಾಯ್ ಮಮ್ಮ ಸೊ ನಮ್ಮ ಮಮ್ಮಿ ಬಾಂಡೆ ತಿಕ್ಲತ್ತಾರ ನೋಡಿ ಅವರು ಹೊರಗೆ ಹೋಗಿ ಬಂದಿದ್ರು ಒಂದು ಸ್ವಲ್ಪ ನಮ್ಮ ಮನೆದು ಅದು ಏನೋ ಒಂದು ಸ್ವಲ್ಪ ಕೆಲಸ ನಡೆದಿತ್ತು ಸೊ ಆ ಕಡೆ ಹೋಗಿದ್ರು ಅವರು ಸೊ ಅದಕ್ಕಂದು ₹1 ಟಯರ್ಡ್ ಆಗ್ಯಾರ ಬಿಸಿಲಾಗ ಬಂದ್ಮೇಲೆ ಬಿಸಿಲು ಭಾಳ ಇತ್ತಲ್ಲ ಇವತ್ತು ಟಯರ್ಡ್ ಆಗ್ಯಾರ ಮಲ್ಕೊಂಡಾರ ಇವಾಗ ಎದ್ದು ಸೊ ಬಾಂಡೆ ಎಲ್ಲ ಇದ್ದು ಆ್ಯಕ್ಚುಲಿ ನಮ್ಮಲ್ಲಿ ನೋಡ್ರಿ ಅಂಥ ಟೈಮಿಗೆ ಲಾಸ್ಟ್ ಮಂತ್ ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತು ಅವಾಗೆ ಏನು ಭೀ ಪ್ರಾಬ್ಲಮ್ ಇದ್ದು ಇಲ್ಲಿ ನೀರಿಂದು ಈಗ ಒಂದು ಸ್ವಲ್ಪ ನೀರು ಭಾಳ ಪ್ರಾಬ್ಲಮ್ ಆಗ್ಯದ ಏನಾಗ್ಯದಲ್ಲ ನೀರು ಬರ್ಲಾಗ್ಯಾವ ಬೋರಿಂಗ್ನಾಗ ಏನೋ ನೀರು ಬರಲಾಗ್ಯಾವ ಅಂತ ನೋಡ್ರಿ ಬೋರಲ್ದಾಗ ಮ್ಯಾಲ ಬರಲಾಗ್ಯಾವ ನೀರ್ ನಮ್ ಬೇರೆ ಮ್ಯಾಲ ಇರಲಾಗ್ಯಾವ ಎರಡನೇ ಅಂತಸ್ ಮೇಲೆ ಇದೀವಲ್ರಿ ಒಟ್ಟ ನಮ್ಗೆ ನೀರೇ ಬರ್ಲಾಗ್ಯಾವ್ರಿ ಸಾರಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲವರ್ನಾಗ ಇದೀವಿ ಇಲ್ಲ ಅಮ್ಮ ಅದು ಗ್ರೌಂಡ್ ಫ್ಲೋರ್ ಅಂತಾರ ಇದು ಫಸ್ಟ್ ಫ್ಲೋರ್ ಅದಕ್ಕಂತ ನೀರೇ ಇಲ್ರಿ ಅಡ್ಡನೊಳಗ ನೀರ್ ಇಲ್ರಿ ಸೊ ನೀರಿನ ಒಂದ್ ಸ್ವಲ್ಪ ಇಷ್ಟು ದಿನ ಏನ್ ಪ್ರಾಬ್ಲಮ್ ಇದಿಲ್ಲ ಆಕ್ಚುಲಿ ನೀರಿನ ಎಲ್ಲ ಕಡೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಇರ್ತದೆ ನಮ್ಮ ಕಡೆ ಆತಿದಿಲ್ಲ ಸೊ ಫಸ್ಟ್ ಟೈಮ್ ಒಂದ್ ಸ್ವಲ್ಪ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಅಲ್ಲತ್ತ ಅದಕ್ಕೆ ಭಾಂಡೆ ಇದ್ದೀವಿ ಬೆಳಗ್ಗೆ ನಿಂತು ಸೊ ತಿಕ್ಕಿದಿಲ್ಲ ಅದಕ್ಕೆ ಇವಾಗ ಬಂದ ತಿಕ್ಲತ್ತಾರ ನೋಡ್ರಿ ಎಷ್ಟಾಗ್ಯಾವ ಭಾಂಡೆಗಳು ಸೊ ನೀರ್ ಅದು ಎಲ್ಲ ತುಂಬ್ಯಾರ ಈ ಕಡೆ ಮತ್ತೀಗ ಇಲ್ಲೆಲ್ಲ ಟಬ್ ಅದು ಎಲ್ಲ ತುಂಬಿಟ್ಟಾರ ನನಗ ಇಂಥವೇ ಆಗಿ ಬರಲ್ಲ ನೋಡ್ರಿ ಇವೆಲ್ಲ ಟಬ್ಬಿಂಗ್ ತುಂಬಿಡೋದು ನನಗೆ ಮನೆ ನೀಟ್ ಇರ್ಬೇಕು ಎಸ್ಪೆಷಲಿ ನೀರದೆಲ್ಲ ತುಂಬಿಡಬಾರ್ದು ಬಟ್ ಈಗ ಏನ್ ಮಾಡ್ಬೇಕು ಏನು ಆಪ್ಷನ್ ಇಲ್ಲ ಹೌದು ಹಂಗಂತ ಹೇಳ್ತಿಲ್ರಿ ಇವಾಗ ಸ್ಕೂಲಿಂದ ಬರತಾನೆ ಇವೆಲ್ಲ ತುಂಬಿಟ್ಟಿನಿ ಒಂದ್ ಸೌಂಡ್ ಹೋದರ್ಲತ್ತಾಡ್ರಿ ಮತ್ತೆ ಈಗ ನೀರಿನ ಪ್ರಾಬ್ಲಮ್ ಮಾಡೋದು ಏನ್ ಮಾಡ್ಬೇಕ್ರಿ ತುಂಬಿಡಬೇಕು ಅಲ್ರಿ ಅವ್ರಿಗೆ ಏನ್ ಗೊತ್ತ ಮಕ್ಕಳಿಗೆ ಹಂಗಂತ ಹೇಳಿ ಇದು ಮಾಡ್ಲತ್ತೀನ್ರಿ ಒಂದ್ ಸೌಂಡ್ ಇದು ಮಾಡ್ತಾರ ಎಲ್ಲ ಏನ್ ಮನಿ ತುಂಬಾ ಇಟ್ಟಿರಿ ಮನಿ ತುಂಬಾ ಇಟ್ಟಿರಿ ಮನಿ ತುಂಬಾ ಇಟ್ಬಿಡ್ತಾರ್ರಿ ನಾವ್ ಇಡಲ್ಲೇರಿ ಪಿರ್ವಿ ಬ್ಯಾರಲ್ಲಾಗೆ ತುಂಬಿಡ್ತೀವಿ ಅದಕ್ಕಂತ ಹೇಳಿ ಮಧ್ಯಾಹ್ನ ಸ್ವಲ್ಪ ಫಸ್ಟ್ ಟೈಮ್ ನೋಡಿ ನಾವು ಹಿಂಗೆ ಇಟ್ಟಿದ್ದು ಅದು ಆ್ಯಕ್ಚುಲಿ ಇಲ್ರಿ ನಮ್ಮ ಪಪ್ಪಾಗ ನಮ್ಮ ಮಮ್ಮಿಗೆ ಇವೆಲ್ಲ ಬಾಂಡೆಗಳು ನೀಟಾಗಿ ತೊಳಿಬೇಕು ಇಲ್ಲಾಂದ್ರೆ ಒಂದು ಹಿಂಗೆ ಗಲೀಜ್ ಇರಬಾರ್ದು ಚಲೋ ನೀರೇ ಭಾಳ ಯೂಸ್ ಮಾಡ್ತಾರೆ ಅವರು ಸೊ ಅದಕ್ಕೆ ಅಂದ ಕೇಸಿಂದ ಹಿಂಗೆಲ್ಲ ತುಂಬಿಟ್ಟಾರ ಸೊ ಬಾಂಡೆ ತಿಕ್ಲಕ್ಕೆ ಬೇಕಾಗ್ತದೆ ಅಂದ ಕೇಸಿಂದ
ಹಂಗಂತ ಬಾಂಡೆ ಎಲ್ಲ ತಿಕ್ಕೋಬೇಕ್ರಿ, ಅಡಿಗೆ ಮಾಡ್ಬೇಕಿನ್ನ ಏನೋ ಅಡಿಗೆ ಇಲ್ಲ, ಸ್ವಲ್ಪ ಮನಿದ್ ಪ್ರಾಬ್ಲಮ್ ನಡ್ದದ್ರಿ, ಗೊತ್ತೇ ಅದಲ್ರಿ ಈಗಿನ ಇದ್ರೊಳಗ ಅಣ್ಣ ತಮ್ಮದೇರ್ದು ನೆಗಣ ಮಕ್ಕಳದಾಗ ಏಟು ಜಗಳ ಇರ್ತಾವ ಅಂತೇಳಿ ಕೊಡು 1 ರೂಪಾಯಿ ತರಾಸ್ ಹತ್ತದ್ರಿ, ಅದ್ರ ಸಲುವಾಗಿ ಅಂತ ಹೇಳಿಕಿಸಿದ್ದು ಹೋಗಿದ್ದೇವ್ರಿ. ಅದಕ್ಕೆ ಹೋಗಿ ನಮ್ ಜಾಗಕ್ಕೆಲ್ಲ ಎಷ್ಟದಂತ ನಮ್ ಜಾಗಕ್ಕೆ ಅಪ್ಡೇಟ್ ಕೊಡೋ ಅಂತಂದ್ರ ಬಿ ಏನ್ ಅವ್ರ ಕಟ್ಟಿ ಅವ್ರ ಇದ್ರದನ್ ಕೊಡೋ ಅಂತ ಬಿ ಅನ್ನಲ್ಲ. ಅನ್ನಲ್ಲ, ಹಾ ಅಂತೂ ನಮ್ಗ ಆಸೆ ಬಿ ಇಲ್ಲ, ಆಚೆ ಬಿ ಇಲ್ಲ. ಅವ್ರ ಅಪ್ಪಂದ ಆಸ್ತಿ ಕೊಡ್ಲಕ್ಕೆ ಇಟ್ಟು ತ್ರಾಸ ಅದ. ಏನ್ ಅವ್ರೇ ಅಂತ ಪರಿ ಬೆವ್ರು ಸುರ್ಸಿ ಒಂದ್ ರೊಕ್ಕ ಜಮಾ ಮಾಡ್ಕೇಸಿ ಕಟ್ಟಿಟ್ಟಿದ ಅಂತ ಪರಿ. ಕಟ್ಟದ ಮನಿ ಅವ್ರಿಗೆ ಬಿಟ್ಟಿವ್ರಿ, ನಾವೇ ಸಣ್ಣವ್ರಿ, ಅವ್ರ ದೊಡ್ಡವ್ರಿ. ಕಟ್ಟದ ಮನಿ ಅವ್ರಿಗೆ ಬಿಟ್ಟಿವ್ರಿ, ಪ್ಲಾಟ್ ಕೇಳಾಕತ್ತೀವ್ರಿ, ನಾವ್ ಜಾಗ ಕೇಳತ್ತೀವ್ರಿ, ನಮ್ಮದ್ ಜಾಗ ಈಗ ಮತ್ 30 ವರ್ಷದಿಂದ ಅವರೇ ಇದಾರ್ರಿ. ನಮ್ಮ ಮದಿಕಿನ ಮುಂಚೆಲಿಂದ ಅವ್ರೇ ಯಾರ್ರಿ ಕಟ್ಟದ ಮನ್ಯಾಗ. ಮುಂದ್ ಜಾಗ ಅದಾಗ ನಾವ್ ಜರ ಮನಿ ಕಟ್ಕೋತೀವಿ, ಜಾಗ ಕೊಡು ಅಂತಂದ್ರು ಅವ್ಕಿ ಅವ್ನ ಹೆಣಿತಿ ಒಟ್ಟ ಕೊಳ್ಳಕ್ ತಯಾರಿಲ್ರಿ. ಅಂದ್ರೆ ನಮ್ಮ ಮನೆಯವ್ರದ್ದು ಹಣ ನೆಡ್ತಿ, ಹಂಗಾಗಿ ಜಗಳ ಭಾಳ ನಡೆದ್ರಿ. 3 ದಿನ ಒತ್ತಾಯ್ತು, ಬಿಸಿಲಾಗ ಹೋಗೋದು ಬರೋದು ಹಂಗಾಗಿಲ್ರಿ. ಮುಸ್ಕಿಲ್ ಹೊಂಟ್ರಿ ಕೆಲ್ಸ, ಅದು ಭಾಳ ಟಯರ್ಡ್ ಅಲ್ಲತ್ತಾರ ಕೆಲಸ ಅವೆಲ್ಲ. ಬಟ್ಟಿ ಬಾಣೆ ಹಂಗೆ ಉಳಿಲತ್ತಾವ, ಬಂದ್ ಉಪ್ಲೇನೆ ಮಾಡತ್ತಾರ ಈ ಟೈಮಿಗೆ ಸಂಜೆ 7-8 ಸುಮಾರು ಹಂಗೆ ಅವಾಗೆ ಮಾಡತ್ತಾರ. ಮಾಡ್ಲಿಲ್ಲ ಬಗೆಹರಿಲ್ರಿ. ಮಕ್ಕಳು ಡ್ಯೂಟಿ ಹೋಗಿರ್ತಾರ್ರಿ, ಮತ್ತೆ ಯಾರು ಮಾಡ್ಬೇಕ್ರಿ, ಅದು ನಾವೇ ಮಾಡ್ಬೇಕಲ್ರಿ. ಹಂಗಾಗಿಲ್ರಿ ಮನುಷ್ಯ ಟೆನ್ಷನ್ ಆದಂಗಲ್ಲತ್ತರಿ. ವಿಡಿಯೋ ಮಾಡೋದಾಗೋಲ್ದು, ಏನೇ ಇಲ್ಲ. ಅದು ಸಲಕ್ ಒಂದ್ ಸ್ವಲ್ಪ ಬ್ಲಾಗ್ ಇದಕ್ಕ ನಾ ಸ್ಕೂಲಿಗೆ ಬಿ ಹೋಗ್ತೀನಲ್ಲ, ನಮ್ಮ ಮಮ್ಮಿ ಬಿ ಬಂದ್ ಹಂಗೆ ಟಯರ್ಡ್, ಹಂಗೆ ಊಟ ಬಿ ಕ್ಯಾಂಟೀನ್ದಾಗ ಮಾಡತ್ತೀನಿ. ಬೆಳಗ್ಗೆ ಮಾಡ್ಬೇಕಂದ್ರ ಅವಾಗ ಬಿ ಫ್ರೀ ಇರಲ್ಲ. ಹಾ ಮಾಡಲಾಗ್ಯಾರ ಮಮ್ಮಿ. ಪಾಪ ಮಕ್ಕಳಿಗೆ ಇಲ್ಲ ನಾನೇ ಹೇಳತ್ತೀನಪ್ಪ ಕ್ಯಾಂಟೀನ್ದಾಗೆ ಅಂತ, ಅದಕ್ಕ ನಂಗೆ ಗರಂ ಊಟ ಬೇಕಲ್ಲ. ಹಂಗಂತ ಎಲ್ಲ ಇದು ನೋಡಿದ್ರೆ ನೋಡ್ರಿ, ಎಲ್ಲರ ಮನೆಗೆ ಇದ್ವಿ ರೀ ಪ್ರಾಬ್ಲಮ್ಗಳು. ಮುಚ್ಚಿಡೋದು ಏನದ ಅದರಲ್ಲಿ ಹೇಳಾಕತ್ತೀವಿ ನೋಡ್ರಿ, ಹೆಂಗ್ ಹೇಳ್ತಾರ ಕೊಡ್ರಿ, ಎಲ್ಲ ಇದ್ದದೇ ಹೇಳತ್ತೀವಿ ನೋಡ್ರಿ. ಕಟ್ಟದ ಮನಿ ಇಟ್ಟು ಕೊಟ್ಟಿವ್ರಿ ಅವ್ರಿಗೆ ನಾವು. ಮತ್ತೆ ನೋಡಿದ್ರೆ ನಾವೇ ಸಣ್ಣವ್ರಿ ಎಲ್ಲರದಾಗ, ನೆಗೆಣ ಮಕ್ಕಳಾಗ. ದೊಡ್ಡವ್ರು ಅವ್ರು ಇದಾರ್ರಿ, ದೊಡ್ಡವ್ರು ಹಾಕಿಸ್ ದೊಡ್ಡ ಮನ್ಸು ಮಾಡಲಾಗ್ಯಾರ ನೋಡ್ರಿ. ಎದಕ್ ಮಾಡ್ತಾರ ಅದ ಗೊತ್ತಾಗಲ್ಲ ಅವ್ರಿಗೆ. ಮತ್ತೆಲ್ಲಾ ಮಾಡಿಸ್ಕೊಂಡಾರ, ಎಲ್ಲ ನಮ್ಮ ಮಮ್ಮಿ ಪಪ್ಪನೇ ಮಾಡ್ಯಾರ ನೋಡ್ರಿ. ಎಲ್ಲ ಯಾರಿಗೆ ಮಾಡಿ ನೋಡ್ರಿ, ದೊಡ್ಡಕ್ಕೆ ನೆಗಣಿ ಹಾಕಿಸಿನಿಲ್ರಿ, ಯಾರಿಗೆ ಮಾಡಿಲ್ರಿ. ನಾನು ಮನೆಯವ್ರು ಇಬ್ಬರೇ ಮಾಡಿವಿ ನೋಡ್ರಿ. ಅವ್ರು ಏನು ಒಟ್ಟ ಯಾರಿಗೂ ಮಾಡಿಲ್ರಿ, ಅಂದ್ರೂ ಪೂರ ನನಗೆ ಬೇಕಂತಾಳ್ರಿ. ಪೂರ ನನಗೆ ಬೇಕಂತಂದ್ರೆ ನಾ ಯಾಕೊಳ್ಬೇಕ್ರಿ, ಓಡೋಬೇಕ್ರಿ ಬಿಡು. ಅಂದ್ರ ಹೆಂಗ್ ಬಿಡ್ಲಾ ಬರ್ತದೆ, ಹಾಕ್ರಿ ಯಾರ್ದು ಹಾಕ್ರಿ. ಹಿರಿಯರ ಆಸ್ತಿ ಅದಾರ, ಈಗ ನಾ ಅವ್ರದ್ದು ಇತ್ತಂತಂದ್ರೆ ನಾವು ಬಿಡ್ತಿದೇವ್ರಿ. ನಾವು ಬಿಡ್ತಿದೇನ ಅದಕ್ಕೆ ಮುಷಿ ಬಿ ನೋಡ್ತಿದಿಲ್ಲ, ನಮಗ್ ನಿಂತಿಲ್ ಬೇಡ. ಅವ್ರದ್ದು ಹಿರಿಯರ ಆಸ್ತಿ ಅದ, ನಾವು ಬೆಳತ್ತೀವಿ. ನಮ್ಮ ಹಕ್ಕ ಅದಾರಿ, ನಮ್ಗೂ ನಾವು ಬೆಳೆಯಾಕತ್ತಾರಿ. ನಮ್ಮ ಮಕ್ಳು ನಾವು ಬಿಡ್ಲಾಕತ್ತಾರಿ. ಯಾರು ಬಿಡಲ್ರಿ. ಎಂತ ಅಣ್ಣ ತಮ್ದ್ರ ಜೀವ ಅದಾರ ಅಂದ್ರೂ ರೀ, ಎಷ್ಟು ನಾವ್ ವಿಡಿಯೋದಾಗ ಅಷ್ಟೇ ಜೀವ ತೋರ್ಸುತ್ತಾರ. ಹೊರಗೆ ಹೆಂಗಿರ್ತಾರ, ಎಲ್ಲರ ಮನೆ ಕತ್ತಿಗಳು ಇರ್ತಾವೆ ರೀ. ಅದು ಇದು ಇರ್ತದೆ, ಯಾರು ಬಿಟ್ಟು ತೋರ್ಸ್ಕೊಡಮಲ್ಲ. ವಿಡಿಯೋದಾಗೆಲ್ಲ ಇದು ಇರ್ತದೆ, ವಿಡಿಯೋದಾಗ ಎಲ್ಲ ತೋರ್ಸ್ಕೊಡತ್ತಾರಿ. ಎಲ್ಲರದು ಇರ್ತದೆ ರೀ, ಯಾರು ಒಬ್ಬರು ಇರಲ್ರಿ ಅದು. ಯಾಕಂದ್ರೆ ಮತ್ತೆ ವಿಡಿಯೋದಾಗ ನಾವು ಚಲೋ ತೋರಿಸ್ಕೊಂಡಿವಿ ಸರ್, ಆದ್ರೆ ನಾವು ಚಲೋ ತೋರಿಸ್ಕೊಳತ್ತೀವಿ. ನಾವು ಸುಳ್ಳ್ಯಾಕ ಆಡೋದ್ರಿ, ನಾ ಇದ್ದದ್ದು ಹೇಳತ್ತೀನಿ ನೋಡ್ರಿ. ಮುಚ್ಚಿಟ್ಕೋಬೇಡ್ರಿ ವಿಡಿಯೋದಾಗ. ಯೂಟ್ಯೂಬ್ ಫ್ಯಾಮಿಲಿ ಅದ ಸೀದಾ ಕರೆಕ್ಟ್ ಹೇಳ್ಬೇಕ್ರಿ. ಹಂಗಂತ ಹೇಳ್ರಿ. ಅದಾಗಿ ಮುಸ್ಕಿಲ್ ಅಂದ್ರೆ ಮುಸ್ಕಿಲ್ ನಡೆದ ನೋಡ್ರಿ. ಏನು ಮಾಡ್ಬೇಕ್ರಿ, ನಮ್ಮನ್ನ 2 ಹುಡುಗಿಯರ್ ಅವ್ರಿ. ನಮ್ಮ ಮಕ್ಕಳ ಬಗ್ಗೆ ಏನು ಯೋಚನೆ ಮಾಡಲಾಗ್ಯಾರ್ರಿ ಅವರು. ತಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಾವು ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ತಾವು 2 ಮಕ್ಕಳದ್ದು ಹೆಣ್ಮಕ್ಳದ್ದು ಮದುವೆ ಮಾಡ್ಯಾರ್ರಿ, ಎಲ್ಲ ಮಾಡ್ಯಾರ. ಮದುವೆ ಟೈಮಿಗೆ ಎಲ್ಲರಿಗೆ ತಂದು ಕೊಟ್ಟಿವ್ರಿ ನಾವು. ಎಲ್ಲ ಮತ್ತೆ ದೊಡ್ಡ ವಸ್ತುನ ಇಡ್ತಾರ, ಮರಿಗಳು ಹಿಡಿಯವ್ರಿ, ಸಾಮಾನುಗಳು ಅಂತ ಎಲ್ಲ ತೊಗೊಂಡ್ಕೇಸಿ ಎಲ್ಲ ಮರ್ತಾರ್ರಿ. ಮರ್ತ್ಕೇಸಿ ಮನೆ ಮೇಲೆ ಹೋದ್ರೆ ಮಾತಾಡಲ್ರಿ ನಮಗೆ. ಒಟ್ಟ ನಾವು ಯಾರೋ ಎನ್ಸುತ್ತೆ ಹೊಲ ಕೂಡ ಅಂತಾರ ಸಂಗಟ ಬುದ್ಧಿ ಎಲ್ಲಾರು ಸಂಗಟ ಮಾತಾಡ್ವಿ. ಮತ್ತೆ ಮಾತಾಡ್ಲಕ್ಕ ಹೋಗಲ್ರಿ. ನನ್ನ ಮದುವೆಗೆ ಈಗ ಮನೆ ಮೇ ತಾರೀಕಿಗೆ ರೀ 27 ಮುಗಿದು 28ನೇ ವರ್ಷ ಚಾಲ ಐತ್ರಿ. ನಾ ಮಾತಾಡ್ಲಕ್ಕ ಹೋಗಲ್ರಿ. ಮಾಡೀನ್ರಿ, ಎಲ್ಲರಿಗೂ ಮಾಡ್ತೀನಿ ರೀ. ಯಾರ ಕೈಲಿ ಒಂದು ಇದು ಕಾಂಜಿನ ಬಡಿ ಅದ ನೋಡ್ರಿ, ಒತ್ತು ಮುಡಿ ಹೇಳತ್ತೀನಿ ರೀ. ನಾವು ಒಂದು ಕಾಂಜಿನ ಬಡಿ ಕಂಡಿನ್ರಿ ಯಾರ್ದು. ನಾ ಗಂಡ ಮನೆ ಕಡೆದವ್ರದ್ದು ರೀ, ನನ್ನ ಕೈಲಿ ಎಲ್ಲ ಮಾಡಿಸ್ಕೊಂಡಾರಿ ಎಲ್ಲರೂ. ಗೊತ್ತ್ರಿ, ನೋಡಿದ್ರು ಪರವಾಗಿಲ್ರಿ. ವಿಡಿಯೋಗಳು ಹಂಚಿಕಿಲ್ರಿ ನನಗೆ. ನಮ್ಮ ವಿಡಿಯೋಗಳು ನೋಡಿದ್ರು ಹಂಚಿಕಿಲ್ರಿ ನಾನು. ಯಾಕಂದ್ರೆ ನಾ ಮಾಡೀನಿ ಹೇಳತ್ತೀನಿ. ನಾವು ಮಾಡಿದ್ರಿ ಅಂದ್ರೆ ಹಂಚಿಕಿಸಿದ್ರಿ ಸುಮ್ಮ ಅಂತಾರೆ ಅನ್ನೋ ಕಿಸಿಂದು ಅನ್ಬೋದು ರೀ. ಅಂದ್ರೆ ನಾ ಮಾಡೀನಿ ಅಂತ ನಾ ಹೇಳತ್ತೀನಿ ನೋಡ್ರಿ. ಮಾಡೋದು ಬೇನಿ ಅನ್ನತ್ತದ ರೀ. ಅವಾಗ ಗೊತ್ತಾಲಿಲ್ರಿ, ಡ್ಯೂಟಿ ಇತ್ತು ನಮ್ಮದು, ಏನೋ ಗೊತ್ತಾಲಿಲ್ಲ. ಅವಾಗ ಮಸ್ತ್ ಮಾಡಿದ್ರು, ಎಷ್ಟ್ ಹೇಳಿದ್ರು ಅಂದ್ರು ಬಿ ದೊಡ್ಡ ನಾವು ದೊಡ್ಡರ ಆತಾತ ಅವಾಗ ಬಿ ಹೇಳ್ದೇವ್ ನಾವು. ನೋಡು ಮಮ್ಮಿ ನೋಡು, ಸ್ವಲ್ಪ ಕಮ್ಮಿ ಮಾಡು ಅಂತ ಅವಾಗ ಬಿ ಗೊತ್ತಾಲಿಲ್ಲ ಅವ್ರಿ. ಈಗ ಯಾವಾಗ ಪೂರ್ತಿ ಒಮ್ಮಲ್ಲಿಗೆ ಬಿಸಿ ಬಿತ್ತು ಅವಾಗ ತಿಳಿತಿ ನಮ್ಮ ಅವ್ವ ನೋಡ್ರಿ. ಮಕ್ಕಳು ಮತ್ತೆ ಕೇಳ್ಬೇಕು ನೋಡ್ರಿ ಯಾವಾಗಲೂ. ಅವಾಗ ಕೇಳಲಿಲ್ರಿ ನಾವು. ಇರ್ಲಿ ಬಿಡು ಅಂತ ನಾವು ಗಂಡ ಹಿಡಿತೀವಿ. ಒಂದು ಇದ್ರಾಗ ನಾವು ಓದೇವ್ರಿ. ಇವ್ರು ನಮಗೆ ಹಿಂಗೆ ಮಾಡ್ತಾರೆ ಅನ್ನೋದು ಯಾರಿಗೆ ಗೊತ್ತಿತ್ತು ರೀ. ನಾವು ಒಂದು ನಂಬಿದೇವ್ರಿ. ನಾವು ಈಗ ಅಂದ್ರೆ ತರಾಸ್ ನೋಡಿ, ಇಂಥ ಪರಿ ತರಾಸ್ ನೋಡೋದು ನಾವು. ಅದಕ್ಕೆ ಹೇಳ್ತಾರಲ್ಲ, ಹೆಚ್ಚಿಗೆ ಯಾರಿಗೆ ಬಿ ನಂಬ್ಲಾಕ್ ಹೋಗ್ಬಾರ್ದು ನೋಡ್ರಿ. ಯೂಟ್ಯೂಬ್ ಚಾನಲ್ ಅಕ್ಕ ತಂಗಿಯಾರ ಹೇಳತ್ತೀನ್ರಿ ನಿಮ್ಗೆ, ಎಲ್ಲರೂ ಹೇಳತ್ತೀನ್ರಿ. ನನ್ಗೆ ಅನುಭವ ಆಗ್ತದೆ, ನಿಮ್ಗೆ ಹೇಳತ್ತೀನ್ರಿ ನಾನು. ಯಾರಿಗೂ ಇದು ಮಾಡ್ಬಾರ್ದು ನೋಡ್ರಿ. ಎಂತ ನಮ್ಮವ್ರ ಅಂದ್ರೆ ಯಾರಿಗೂ ಇದು ಮಾಡ್ಬಾರ್ದು. ನಂಬ್ಲಾಕ್ ಹೋಗ್ಬಾರ್ದು, ಹೆಚ್ಚಿಗೆ ನಂಬ್ಲಾಕ್ ಹೋಗ್ಬಾರ್ದು, ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ಸ್ ಇಡಬಾರ್ದು. ಎಲ್ಲರೂ
ಮನೆಯವ್ರಿಗೆ ನಮ್ಮವ್ರಿಗೆ ನಾವು ಮಾಡಿರ್ತೀವಿ ನೋಡ್ರಿ, ನಮ್ಗೆ ಯಾವಾಗ ಕುದಿ ಕೊಯ್ತಾರೆ ಗೊತ್ತೇ ಆಗಲ್ರಿ. ಒಮ್ಮೆ ಕುದಿ ಕೊಯ್ದ ಮೇಲೆ ಗೊತ್ತಾಗ್ತದೆ ನೋಡ್ರಿ, ಅದಕ್ಕೆ ಗೊತ್ತಾಗಲ್ರಿ. ಎಷ್ಟು ಥರ ಸಲತ್ತಾರ ನಮಗೆ ಕಿರೆ ಮನೆಗಿದ್ದು ನಾವು 8 ವರ್ಷದಿಂದ ಐತೆ ನಾವು ಕಿರೆ ಕಟ್ಲಾಕತ್ತೀವಿ ನಾವು. ಅದಕ್ಕಿಂತ ಮುಂಚೆ ಅವ್ರು ಸ್ವಂತ ಮನೆಯೊಳಗೆ ಅದಾರಿ, ನಮ್ಗೆ ಕುಡ್ಲಾಕತ್ತೇರಲಿ, ಈಗ ಕೊಡ್ತಾರ ಆ ಕೊಡ್ತಾರ, ಕುಡಂಗಾರ ನೋಡಮ್, ತಿಳಿದು ಕುಡಂಗಾರ ಅಂತ ಇಲ್ಲಿ ಥರ ಬಿಟ್ಟಿವಿ ನೋಡ್ರಿ. ಕೊಡ್ಲಾಗೆ ತಗೊಂಡ್ರಿ ಏನು ಮಾಡ್ಬೇಕು ಹಾಕ್ರಿ. ನಾವು ಬಿಡ್ಲಿಲ್ರಿ ಈಗ ಸುಮ್ಮನೆ ಕೊಡಂಗಾರ ಅಂತ ಕಿಸ ಚೆನ್ನಾಗಿ ನಾವು ಹೋಗಿರಿ ಕೋರ್ಟಿಗೆ ಹಾಕ್ಯಾರ್ರಿ. ಅವ್ರು ಕೋರ್ಟಿಗೆ ಹಾಕ್ಯಾರ. ಕೋರ್ಟ್ಲಿಂತ ಇದು ಏನೈತ್ರಿ ಕೇಸ್ ನಮ್ಮಂತ ಐತ್ರಿ. ನೋಡೋ ಮ್ಯಾಲ ರೀ ಅನ್ಯಾಯ ಆಗ್ತಾರಿ ಆತರ. ನ್ಯಾಯಾಲಯ ಇರ್ತೀವಲ್ರಿ ನಾವು, ನ್ಯಾಯಾಲಯದಿಂದ ಸಿಕ್ಕತ್ರಿ ನಮ್ಗೆ, ಕೋರ್ಟ್ಲಿಂದ ಸಿಕ್ಕತ್ ನೋಡ್ರಿ ನಮಗೆ. ನಾ ಹೇಳ್ಕೊಳತ್ತೀನಿ ನೋಡ್ರಿ, ನಮ್ಮ ಮನೆಯವ್ರದ್ದು ತಂದಿದ ಆಸ್ತಿ ರೀ, ಪೇಸಿ ಹಾಕಿರ್ಲಿ ನಮ್ಮ ಮನೆಯವ್ರು. ಅಣ್ಣ ದೊಡ್ಡವ್ ಏನಂತಾರ್ರಿ, ಬಾವು, ದೊಡ್ಡ ಬಾವು ರೀ. ದೊಡ್ಡ ಬಾವು ಪೇಸಿ ಹಾಕಿದನ್ರಿ. ಪೇಸಿದಾಗ ಸೋತನ್ರಿ. ಸೋತನ್ರಿ. ಈಗ ಅನ್ಕರ ಇಲ್ಲ ಸೋತರು ನನಗೆ ಬೇಕದು. ಅವ್ರು ಖರೆ ಬಿ ಹಂಗೆ ಅದ್ರ ಖಿಲಾಫ್ ಹೋಲತ್ತಾರ, ಅದ್ರ ಅಪೋಸಿಟ್ ಬಿ ಹೋಲತ್ತಾರ. ನಂಗೆ ಅದೇ ಗೊತ್ತಾಗಲ್ಲ. ಕೋರ್ಟ್ ಕಡೆಲಿ ಡಿಸಿಷನ್ ಬಂದದ ಅಂದ್ರ ಬಿ ಅದಕ್ಕೆ ನೋಡ್ರಿ ಇನ್ನೂ ತನ ತಡಿ ಹಾಕ್ಲತ್ತಾರ ಅವ್ರು. ಇಲ್ಲ ಅಂದ್ರೆ ಇಲ್ಲ. ಸೊ ಅಲ್ಲಿ ಜಗಕ್ಕೆ ಹೋದ್ರ ಬಿ ನಮ್ಮ ಮಮ್ಮಿ ಪಪ್ಪಾಗ ಹಂಗ ಹಿಂಗ ಒದರಿ ಕೇಸ ಇದು ಮಾಡ್ತಾರ. ಮನೆಯವ್ರಿಗಾರ ಹಿಂಗ ಒದರ್ತಾರ್ರಿ. ನಮ್ಮ ಮನೆಯವ್ರು ಭಾಳ ದೊಡ್ಡ ಮನುಷ್ಯ, ದೊಡ್ಡ ಮನುಷ್ಯ ಏನಂತೇಳಿ ಎಲ್ಲರಿಗೂ ಮಾಡ್ಯಾನ್ರಿ. ಅಕ್ಕ ತೆಗಿದಾರ್ದು, ಅಣ್ಣನ ಮಕ್ಕಳದು, ತನ್ನ ಮಕ್ಕಳದು ಜವಳದು ಅನ್ಬೇಡ್ರಿ, ಮದ್ವಿಗೆ ಅನ್ಬೇಡ್ರಿ, ಅವ್ರ ಮಕ್ಕಳದು ಏನೇ ಫಂಕ್ಷನ್ ಇರ್ಲಿರಿ ಅವ್ರ ಮನೆಗೆ ಮಾಡ್ತಿದ್ವಿ. ನಮ್ಮ ಮನೆ ಮಾಡ್ತಿದ್ರಿ, ಅವ್ರ ಮನೆಗೆ ಮಾಡ್ತಿದ್ರಿ. ಎಲ್ಲಾನು ಎಲ್ಲ ಮಾಡ್ತಾರ ನೋಡ್ರಿ ಈಗ ಜನ ಎಲ್ಲ. ಹಂಗೆ ಇನ್ನ ತನ ಯಾರ ಎದ್ರ ಬಿ ಹೇಳ್ಕೊಂಡಿಲ್ಲ ನಾ ಹಿಂಗ್ ಮಾಡೀನಿ ಹಂಗ್ ಮಾಡೀನಿ ಅಂತ. ಇನ್ನ ನಮ್ಮ ಮಮ್ಮಿನೇ ಹೇಳ್ತಾರ ಅವಾಗ. ನಾವಪ್ಪ ಒಂದ್ ದಿನ ಬಿ ಒಟ್ಟ ಹೇಳಿಲ್ಲ ನಾವಪ್ಪ ಇನ್ನ ತನ. ನಾ ಹಿಂಗ್ ಮಾಡ್ತೀನಿ ಅವ್ರಿಗೆ ಹಂಗ್ ಮಾಡೀನಿ ಇಷ್ಟೆಲ್ಲ ಆಗ್ಯದ ಅಂತಿಸಿಂದ ಅಂದ್ರೆ ಬಿ ಅಷ್ಟೆಲ್ಲ ತ್ರಾಸ ಕೊಡ್ತಾರ. ಅಂದ್ರೆ ಬಿ ದೇವ್ರು ಇರ್ತಾನೆ ಎಲ್ಲ ಗೊತ್ತಾಗ್ತದೆ. ನಮ್ಮ ಮನ್ಯಾಗ್ರಿ ನಾವು ಶಾಬತ್ಗೆ ಇರ್ತಿದೇವ್ರಿ, ಗುಲ್ಬರ್ಗ ಇವ್ರು ಇರ್ತಿರ್ರಿ. ಅವ್ರ ಸ್ವಂತ ಮನೆ ಒಳಗ್ರಿ ನಾವು ಕಿರೇನಲ್ಲಿ ಇರ್ತೀವ್ರಿ. ಪಗಾರ ಆದ ಕೂಡಲೇ ಇಲ್ರಿ ನಮ್ಮ ಮನೆಯವ್ರು ತಂದೇವ್ರು ನಮ್ಮ ಹತ್ರನೇ ಇರ್ತೀರಿ. ಶಾಬತ್ಗೆ ಇಲ್ಲಿ ಬಂದ್ ಕಿಸ ಅನಾಜ್ ತುಂಬ ಅಂತ ಹೇಳಿ ಕಳಿಸ್ತೀರಿ ನಮ್ಮ ಮನೆಯವ್ರಿಗೆ. ನಮ್ಮ ಮನೆಯವ್ರು ಬಂದ್ ಕಿಸ ಇಲ್ಲಿ ಬಂದು ಅವ್ರಿಗೆಲ್ಲ ಅನಾಜ್ ಕೊಟ್ಟು ಅವ್ರ ಮಕ್ಕಳಿಗೆಲ್ಲ ಏನೇನು ಕೊಟ್ಟು ಮನೆ ಬರ್ತೀರಿ. ಅವ್ರ ಮಕ್ಕಳದೆಲ್ಲ ಫಂಕ್ಷನ್ಗಳಿಗೆ ಜವಳದ ಸಾಲ ನಮಗೆ ಒರೆಸ್ಯಾರ್ರಿ. ಅವ್ರ ಮನೆಗೆ ಏನೇ ಅಲ್ರಿ ಊಟ ಮಾಡೋದು ಅನಜಿಂದು ಎಲ್ಲ A to Z. ಈಗ ನಮಗೆ ಎಷ್ಟು ತರ ಸಲತ್ತಾರೆ ನಮ್ಮ ನೌಕರಿ ಬಂದಾದ್ಮೇಲೆ ಅನುಭವ ನಮ್ಗೆ ಈಗ ಆಗತ್ತದ್ರಿ. ಹೋಗ್ಬಿಡು ಕಂಟ್ರೋಲಾಗ ಎಷ್ಟು ಟೆನ್ಷನ್ ತಗೋತಿ. ಇಲ್ಲಿ ಅಕ್ಕಿ ನೆನೆ ಹಾಕ್ಯಾರ. ಈಗ ಅಡುಗೆ ಮಾಡ್ಬೇಕು ನೋಡ್ರಿ. ಏನು ಅಡುಗೆ ಮಾಡೋದು ಗೊತ್ತಿಲ್ಲ. ಊಟಾರ ಮಾಡಿರಿ ಇಲ್ಲಿ ನೀವು? ಅಕ್ಕಿ ಬಿ ಈಗ ನೆನೆ ಹಾಕಿದಿ? ಏವ ಮತ್ತೆ ಏನು ಮಾಡಿಯಮ್ಮ ಊಟ? ಹೆಂಗಿದ್ರಿ ನೀವು ಬೆಳಗ್ಗೆಡ್ದು? ಹೊರಗಿನ ನಾಷ್ಟ ತಿಂದೆವು. ಇಲ್ಲಿ ಅಡಿಗೆ ಮಾಡ್ಕೊತ ಕೂತ್ರ ಅಲ್ಲಿ ಲೇಬರ್ ಬಂದಿರ್ತಾರ, ಕೆಲಸ ಮಾಡಿಸೋದ್ರಲ್ಲಿ ಲೇಬರ್ ಎಲ್ಲ ಸುತ್ತ ಏನು ಮಾಡಿವ್ರಿ ಕೆಲಸ. ಮನೆ ಏನು ಕಟ್ಲತ್ತಿಲ್ರಿ ನಾವು. ಮನೆ ಕಟ್ಟಷ್ಟು ಅಷ್ಟು ನಮ್ಮ ಹತ್ರ ದುಡ್ಡು ಇಲ್ರಿ. ಸುಳ್ಳಕ್ಕೆ ನಿಮ್ಮ ಮುಂದೆ ಎಲ್ಲ ಹೇಳಿದ್ರೆ ನಾವು ಮನೆ ಕಟ್ಟಷ್ಟು ನಮ್ಮ ಹತ್ರ ದುಡ್ಡು ಇಲ್ರಿ. ಯಾಕಂದ್ರೆ ಮಕ್ಳು ಮುಂದೆ ಕೊಡ್ತಗೋ ಏನು ಮಾಡೀವ್ರಿ ಎಲ್ಲಷ್ಟು ಹಂಚೋಕ್ ಮಾಡ್ಕೊಂಡಿವ್ರಿ. ಹಂಚೋಕ್ ಮಾಡ್ಕಿಸಿ ಏನು ಮಾಡ್ರಿ ಇಷ್ಟು ಮಠ ಇಲ್ರಿ ಪತ್ರ ಹೊಡೆದಿವ್ರಿ. ಪತ್ರ ಹೊಡೆದಿಸಿ ನಮ್ಮ ಜಾಗ ನಾವು ಕಬ್ಜೆ ಮಾಡ್ಕೊಂಡ್ಬಿಟ್ಟಿವಿ ನೋಡ್ರಿ. ಸೊ ದಟ್ ಆಮೇಲೆ ಏನ್ರ ಅವ್ರು ಮಾಡಿದ್ರೆ ಬೇ ಕಬ್ಜೆ ಮಾಡ್ಕೊಂಡ್ರಿ. ಮಾಡ್ಕೊಂಡ್ರಿ ಏನ್ ಮಾಡ್ಯಾರ ಗೊತ್ತೇನ್ರಿ, ನಮ್ಮ ಮನೆಯವ್ರದ್ದು ಅತ್ತಿಗೆ ಅಣ್ಣ ನೆನತ್ರಿ ಎಲ್ಲ ಪೂರ ಮುರ್ದಾಕ್ಯಾಡ್ರಿ. ಅದು ಬಿ ಮಾಡ್ಯಾಳಕಿ. ಹೌದು, ಎಲ್ಲ ಮುರ್ದಾಕ್ಯಾಡ್ರಿ. ಎಷ್ಟು 15,000 ಮೇಲೆ ಬಂದಿದ್ರಿ ನಮಗೆ ಖರ್ಚು. 1 ತಿಂಗಳು ಮಾಡಿಸಿವ್ರಿ ನಾವು. 15,000 ಬಂದ್ರಿ. ಪೂರ ಎಲ್ಲ ಮುರ್ದಾಕ್ಯಾಡ್ರಿ. ಹೋಗಿಸಿ ನಾವು ಜಾಗದ ಮೇಲೆ ನೋಡ್ಲಾಕತ್ತೀವ್ರಿ. ನಾವು ಹೋಗೋತನ ಎಲ್ಲ ಮುರಿದು ಹಾಕಿಬಿಟ್ಟಾಡ್ರಿ. ನಮ್ಮ ಮನೆಯವ್ರು ಸಿಟ್ಟು ಬಂದು ಏನು ಮಾಡ್ರಿ ಪೊಲೀಸ್ ಕಂಪ್ಲೇಂಟ್ ಮಾಡಿಬಿಟ್ಟಾರ್ರಿ. ಪೊಲೀಸರು ಕರೆದಕಿಸಿ ಚಂದ ಮೈ ಮೆತ್ತಗೆ ಮಾಡ್ಯಾರ್ರಿ. ಮೈ ಮೆತ್ತಗೆ ಮಾಡ್ಯಾರ್ರಿ. ಮೈ ಮೆತ್ತಗೆ ಮಾಡಿ ಹೇಳಿದ್ರಿ ಯಾರು ದೊಡ್ಡವ್ರು ಅಂದ್ರೆ ನಾನೇ ದೊಡ್ಡವ್ರು ಅಂತ ಹೇಳಿದ್ರಿ. ಅವರು ಹೋಗಿದ್ರಿ ದುನಿಯಾ ನಾಚಿ ಬರ್ಬೇಕಿತ್ತು ನಿಮ್ಮ ಜನ್ಮ ಕಟ್ಟದ ಮನೆ ನೀವು ಇದಕ್ಕೆಸಂದು ಪಾಪ ಫ್ಲಾಟ್ ಬೆಡ್ಲತ್ತರ ಕೊಡಲಾಗಿರ ಅವ್ರಿಗೆ. ಹಂಗೇನು ಕೊಡಲಾಗಿರ ಅಪ್ಪನ ಆಸ್ತಿ ಅದೇ ನಿಮ್ಮ ಆಸ್ತಿ ಬೆಡ್ಲತ್ತಾರ. ಕೊಡ್ಲಾರ ಬಟ್ಟಿಗೆ ನಾವೇನು ಮಾಡಿರಿ ನಮ್ಮ ದೊಡ್ಡಕ್ಕೆ ನಾದ್ನಿ ಹೇಳರಿ ಟೀಚರ್ ಇದು ಹೇಳ್ರಿ. ಆಕಿ ಏನು ಮಾಡ್ಯಾಡ್ರಿ ನಮ್ಮ ಮನೆಯವ್ರಿಗೆ ಅನ್ಕರ ಅದು ಗಿಫ್ಟ್ ಅಂತ ಹೇಳ್ಕಿಸಿಂದ ಕೊಟ್ಟಾಡ್ರಿ. ಆಕಿ ಕತಿಗಳು ಇದ್ದೇವೆ ಯಾರ ಮನೆಗೆ ಇರಲ್ಲ ಕತಿಗಳು. ಎಲ್ಲರ ಮನೆಗೆ ಇದ್ದೇವೆ. ಇಟ್ಟೆ ಮನೆ ಕೊಡ್ಸ್ಕೊಂಡ್ರಿ ಅಷ್ಟೇ. ಎಲ್ಲ ನಾವು ಒಂದಿದ್ದೀವಿ, ಅದು ಯಾರು ಒಂದಿರಲ್ರಿ. ಸುಮಾಟೆ ಒಂದು ಅಂತಾರೆ. ಅಣ್ಣ ತಮ್ಮದಿರು ಒಂದಿರಲ್ಲ ಏನೂ ಇರಲ್ರಿ. ಎಲ್ಲರದ್ದು ಮನೆಗೂ ಕತ್ತಿಗಳು ಇದ್ವಿ ಅವ್ರಿ. ನಮ್ಮ ಮನೆಗೆ ಅಂತಲ್ಲ ಎಲ್ಲರ ಮನೆಗೆ ಇರ್ತವೆ ಇವು ಕತ್ತಿಗಳು. ಒಬ್ಬರ ಮನೆಗೆ ಅಂತ ಇರಲ್ರಿ. ಇಟ್ಟೆ ಒಬ್ರೊಬ್ರು ತೋರ್ಸ್ಕೊತಾರ, ಒಬ್ರೊಬ್ರು ತೋರ್ಸ್ಕೊಂಡ್ರೆ ನಾ ಪೂರ ಹೇಳ್ಬಿಟ್ಟಿ ನೋಡ್ರಿ ಅಷ್ಟೇ. ಮುಚ್ಚೆ ಫುಲ್ ಕಾನ್ಫಿಡೆನ್ಸ್ಲಿಂದ ಪೂರ್ತಿ ಇವತ್ತು ಹೇಳೋರು. ಆ್ಯಕ್ಚುಲಿ ಅವ್ರು ಭಾಳ ದಿನ ಅಂತ ಹೇಳ್ಬೇಕಲ್ಲ. ನಾನೇ ಬೇಡ ಅನ್ಕಿಸಿಂದ ಇಲ್ಲಿ ತನಕ ಒತ್ತಾಕೊಂಡು ಬಂದೆ. ಅಂತೂ ಇಂತೂ ಫೈನಲಿ ಹೇಳಿದ್ರು. ಕ್ಯಾಮ್ರಾ ಇಡೋದು ಒಂದೇ ಬೇಕು ನೋಡ್ರಿ ನಮ್ಮ ಮಮ್ಮಿಗೆ. ಸುಳ್ಳು ಹೇಳ್ಬಾರ್ದಲ್ರಿ.
ಅರೆ ಇದ್ದಂತ ಇದ್ದು ಹೇಳ್ಬೇಕ್ರಿ. ಇದು ಹೇಳ್ಬೇಕು. ಯಾಕಂದ್ರೆ ಈಗಿನ ಮಂದಿಗೂ ಗೊತ್ತಾಗಬೇಕಿಲ್ರಿ, ಈಗಿನ ಜನಕ್ಕೂ ನೋಡಪ್ಪ ಯಾಕೆ ಮಾಡ್ತಾರಲ್ಲ ಅದಕ್ಕೆ ಅವ್ರಿಗೂ ಗೊತ್ತಾಗಬೇಕಲ್ರಿ. ಅದು ಬಿ ಅದ ಬಿಡು, ಗೊತ್ತಿರ್ಬೇಕು, ಗೊತ್ತಾಗಬೇಕಲ್ರಿ. ಮತ್ತೆ ಎಲ್ಲ ರಿಲೇಷನ್ ಮಂದಿಗೂ ಗೊತ್ತಾಗಬೇಕಲ್ರಿ. ಎಲ್ಲ ನಮ್ಮ ಮನೆಯವ್ರ ರಿಲೇಷನ್ದವ್ರಿಗೂ ಗೊತ್ತಾಗಬೇಕಿಲ್ರಿ ಯಾರ ಕಡೆ ತಪ್ಪದ ಯಾರ ಕಡೆ ಇಲ್ಲ ಅಂತ ಹೇಳ್ಕಿಸಿ. ಯಾಕಂದ್ರೆ ಅವ್ರು ಯಾರಿಗೂ ಹೇಳಿಲ್ರಿ. ಅದಕ್ಕಂತ ಕಿಸಿ ನಾವು ಯಾಕೆ ಹಿಂಗೆ ಮುಚ್ಚಿದ್ರಿ, ಇದು ನಮ್ಮ ವಿಡಿಯೋ ನೋಡೋದ್ರಾಗಾರ ಗೊತ್ತಾಗಬೇಕಿಲ್ರಿ. ಅದಕ್ಕಂತ ಹೇಳ್ಕೊಂಡಿ ನೋಡ್ರಿ, ಏನು ತಪ್ಪು ತಿಳ್ಕೊಬೇಡ್ರಿ. ಮಾಡಮ್ಮ ಅಡ್ಗೆ ಮುಗೀತು. ನಮ್ಮ ಮಮ್ಮಿ ಭಾಂಡೆನ ಮುಗಿಸ್ದಾರ ಒಟ್ರಿ. ಸುಂದರು ಮುಗೀತಿಲ್ಲ ನಿಂದು? ಮಮ್ಮಿನ ಭಾಂಡೆ ಮುಗೀತು, ಮಮ್ಮಿನ ಸ್ಪೀಚ್ ಮುಗೀತು, ನಿಂದಿನ ಮುಗ್ದಿಲ್ಲ ಹಂಗಂತೆ. ಓಕೆ, ಹೊರಗೆ ನೋಡ್ರಿ ಕರೆಂಟ್ ಹೋಗ್ಯದ. ಎದಕ್ಕೆ ಕರೆಂಟ್ ಹೋಗ್ಯದ ನನಗೆ ಇದು ಗೊತ್ತಾಗಲ್ಲಾಗ್ಯದ. ಒಂದು ಮಳೆ ಇಲ್ಲ, ಒಂದು ಗಾಳಿ ಇಲ್ಲ, ಒಂದು ಧೂಳಿಲ್ಲ, ಏನಿಲ್ಲ, ಮನಸ್ಸು ಹುಡುಗಾಡ ಅಂದ್ರೆ ಭೀ ಕರೆಂಟ್ ಹೋಗ್ಯದ. ಫಸ್ಟ್ ಆಫ್ ಆಲ್ ಮೊದಲೇ ಎಷ್ಟು ದಗಾಸತ್ತದ ಇಲ್ಲಿ. 1 2 3 ವಾ ನನಗೆ ಬಿಲೀವ್ ಆಗೋದನ್ನ ಇಷ್ಟು ಚಲೋ ಸ್ಕೆಚ್ ಮಾಡೀನಿ, ಹಂಗೆ ಪೇಂಟ್ ಇಷ್ಟು ಚಲೋ ಮಾಡೀನಿ ಅಂತ. ಲಿಟ್ರಲಿ ಗಾಯ್ಸ್ ನೋಡ್ರಿ ಇಷ್ಟು ಕ್ಯೂಟ್ 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 ಕಾಣತ್ತದ. ವಾ ಇಷ್ಟು ಚಲೋ ಮಾಡೀನಿ ಸೀರಿಯಸ್ಲಿ. ಅದಕ್ಕೆ ಮತ್ತೆ ನಜರ್ ಹಂಗದು ತುತ್ತು ಕಡಿಗೆ ಹಚ್ತೈತೆ, ಬಟ್ ಬಿಳಿಯವ ಏನು ಮಾಡಿ ಬರೀ ತುತ್ತು ಮಾಡ್ತೀನಿ. ಸೊ ಆಯ್ತು, ಈಗ ಇಷ್ಟೇ. ಇದು ಕಂಪ್ಲೀಟ್ ನಿಮಗೆ ನಾನು ಮಂಡ್ಯ ದಿನ ತೋರಿಸ್ತೀನಿ. ಈಗೆಲ್ಲ ನೆಕ್ಸ್ಟ್ ಏನೇನದ ಏನೇನಿಲ್ಲ ಅನ್ಕಸ ಭಾಳ ಅಂದ್ರೆ ಭಾಳ ಫುಲ್ ಕ್ರಿಯೇಟಿವ್ ಮಾಡ್ಲತ್ತಿನ. ಚಲೋ ಬಿ ಲುಕ್ ಕೊಡ್ತದೆ. ನನಗೆ ಈಗ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಂತು. ಆ್ಯಕ್ಚುಲಿ ನಾನು ಡೌಟ್ದಾಗಿದ್ದೆ ನಾ. ಸೊ ನೌ ಐ ಆಮ್ ಜಸ್ಟ್ ಕಾನ್ಫಿಡೆಂಟ್. ಸೊ ಮಂಡ್ಯ ದಿನ ಎಲ್ಲ ಕಂಪ್ಲೀಟ್ ಈಗೆಲ್ಲ ಇದು ಮಾಡ್ತೀನಿ ಇನ್ನು. ಸೊ ಏನಿಲ್ಲ, ಒಂದು ಸ್ವಲ್ಪ ಪಿಕ್ಚರ್ಸ್ಗಳವೇನು ಪ್ರಿಂಟ್ಔಟ್ ಸೌಂಡ್ ಏನಲ್ಲ ಅದು ಕಲರ್ ಮಾಡತ್ತದ. ಸೊ ಇನ್ನೂ ಅದ ಇನ್ನೊಂದು ಸ್ವಲ್ಪ ಕ್ರಿಯೇಟಿವ್ ಅದು ಮೇನ್ ಥಿಂಗೇ ಅದ, ಅದೇ ಕ್ರಿಯೇಟಿವಿಟಿ. ಸೊ ಅದು ನಿಮಗೆ ಮಂಡ್ಯ ದಿನ ತೋರಿಸ್ತೀನಂತ ನಾನು ಎಲ್ಲ ಕಂಪ್ಲೀಟ್ ಏನೇನು ಮಾಡೀನ ಇದು ಚಾಟ್. ಸೊ ಇಷ್ಟರೇ ಐತಿ ಈಗ ಸದ್ಯಕ್ಕೂ. ಈಗ ಮುಗಿದು ಸಾಕಿ ಇಲ್ಲಿಗೆ ನಿಂದ್ರಿಸ್ತೀನಿ. ಅದಕ್ಕೆ ಭಾಳ ಅಂದ್ರೆ ಭಾಳ ಐತೆ ನನಗೀಗ. ಬ್ಯಾಸರ್ ಭೀ ಹೊಂಟುತ್ತೆ ನನಗೆ ಈಗ ಆಗಲ್ಲ. ಸೊ ಈಗ ಸದ್ಯಕ್ಕೆ ಊಟದ್ದು ನೋಡಮಂತ. ಆ್ಯಕ್ಚುಲಿ ನಮ್ಮ ಮನೆಗೆ ನಮ್ಮ ಮಮ್ಮಿ ಮೆಂತಿ ಪಲ್ಯ ಮಾಡ್ಯಾರ. ನಂಗೆ ಮೆಂತಿ ಪಲ್ಯ ನನಗೆ ಇಷ್ಟ ಇಲ್ಲ, ಟು ಬಿ ಫ್ರ್ಯಾಂಕ್. ನಮ್ಮ ತಂಗಿಗೆ ಇಷ್ಟ ಅದ. ಸೊ ಒಂದು ಏನಂತಾರ ತಿನ್ನೋದ್ರಾಗೆಲ್ಲ ಎಲ್ಲದ್ರಾಗ ಸೇಮ್ ಅದ, ಸಿಮಿಲಾರಿಟೀಸ್ ನಂದು ನನ್ನ ತಂಗಿಂದು ಎಲ್ಲ ಚಲೋ ಅದ. ಊಟ ಮಾಡೋದ್ರಾಗೆ ಒಂದು ಕಂಪ್ಲೀಟ್ ಬೇರೆ ಅದ ನೋಡ್ರಿ. ಅದಕ್ಕಂತಂದ್ರೆ ನನ್ನ ತಂಗಿಗೆ ಫಸ್ಟ್ ಆಫ್ ಆಲ್ ನಾನ್ ವೆಜ್ ಇಷ್ಟ ಇಲ್ಲ. ನಮ್ಮ ತಂಗಿ ಎಷ್ಟು ನಾನ್ ವೆಜ್ ಇಷ್ಟ ಇಲ್ಲಲ್ಲ, ನನಗೆ ಅದರ ಅಪೋಸಿಟ್ ಅಷ್ಟು ಇಷ್ಟ ನನಗೆ. ಸೊ ಬಕಾಸುರೇನಿಲ್ಲನ. ಸೊ ಅದನ್ನ ಏನು ಮಾಡ್ತೀನಿ, ನಾ ಪರೋಟ ಮಾಡ್ಕೊತೀನಿ, ಹಿಟ್ಟು ಬಿ ಅದಂತ. ಸೊ ಅದಕ್ಕೆ ಜಸ್ಟ್ ಭಾಳ ದಿನ ಬೇಗಿದ್ದು ಪನ್ನೀರ್ ಪರೋಟನ ತಿಂದಿದ್ದಿಲ್ಲ. ಸೊ ಅದಕ್ಕಂತ ಅದೇ ಮಾಡ್ಕೊತೀನಿ. ಇದೆಲ್ಲ ನೋಡ್ರಿ ಫುಲ್ ಕಂಪ್ಲೀಟ್ ಮೆಸ್ಡಪ್ ಆಗಿದೆ. ಇಷ್ಟೆಲ್ಲ ಆಗಿದ್ಮೇಲೆ ಕ್ಲೀನ್ ಮಾಡ್ತೀನಿ ಅಂತನ. ಅಲ್ಲಿ ನೋಡ್ರಿ ನಮ್ಮ ಮಮ್ಮಿ ಅಡುಗೆ ಮಾಡ್ಯಾರ, ಮೆಂತಿ ಪಲ್ಯ ಮಾಡ್ಯಾರ. ಸೊ ನೋಡಮ್ಮ ಇದು ಗರಂ ಅನ್ನೋದೇ ಹಾಕ್ತೀನಿ. ಇಲ್ಲಿ ರೈಸ್. ಸೊ ರೈಸ್ ಒಂದು ಸ್ವಲ್ಪ ಮೆತ್ತಗೆ ಮಾಡಂತಂದೀನಿ. ಸೊ ಅದಕ್ಕೊಂದು ಮೆತ್ತಗೆ ಮಾಡ್ಯಾರವರು. ಸೊ ಸ್ಟಫಿಂಗ್ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೋರಿ. ಅದಕ್ಕಂದ್ರೆ ಈ ಸ್ಟಫಿಂಗ್ ಹೆಚ್ಚಿಗಿದ್ದರೆ ಟೇಸ್ಟ್ ಬರ್ತದೆ. ಸೊ ಒಂದು ಸ್ವಲ್ಪ ಇದು ಮೊಸರೆಲ್ಲ ಚೀಸ್ ಆ್ಯಡ್ ಮಾಡ್ತೀನಿ. ಆಯಿತು, ಇದೆಷ್ಟೆಲ್ಲ ಈ ಥರ ಹಿಂಗೆಲ್ಲ ರೋಲ್ ಮಾಡ್ಕೆಸಿಂದ ಚಪಾತಿ ಗತ್ಲೆ ಶೇಪ್ ಮಾಡಿ ಫ್ರೈ ಮಾಡ್ತೀನಿ ಅಂತ ನೋಡ್ರಿಗ. ಈ ಥರ ಹಿಂಗೆ ಲಟ್ಟಿಸೀನಿ. ಎಲ್ಲಿ ಭೀ ಏನು ಭೀ ಹರಿದಿಲ್ಲ ಏನಿಲ್ಲ. ಸೊ ಬ್ಯಾಕ್ ಸೈಡ್ ಭೀ ನೋಡ್ಬೋದು ನೀವು. ಸೊ ಆ್ಯಕ್ಚುಲಿ ಇದು ಪನ್ನೀರ್ ಪರೋಟದ ಏನು ಪ್ರಾಬ್ಲಮ್ ಇರಲ್ಲ, ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದು ಆಲೂ ಪರೋಟದಾಗೂ. ಬಟ್ ಅದು ಭೀ ಕರೆಕ್ಟ್ ಸ್ಟಫಿಂಗ್ ಅದೆಲ್ಲ ಕರೆಕ್ಟ್ ಆಯ್ತು ಅಂದ್ರೆ ಏನು ಇದೇ ಇರಲ್ಲ. ಸೊ ಒಂದು ಸ್ವಲ್ಪ ಬಟರ್ ತೊಗೊಂಡು ಮಾಡಬೇಕು. ಪೀರಿ ಅದೇನದು ಪೀರಿ ಇದ್ದಿರ್ಬೇಕನ್ನಿಸ್ತದೆ. ಎಲ್ಲ ಚೈತ್ರ ಮೇಡಮ್ ಅಂತ ಕಮೆಂಟ್ ಹಾಕಿರೋದು ಏನಿಲ್ಲ, ಆಮೇಲೆ ಮಾತಾಡ್ತೀನಿ. ಸೊ ಈ ಥರ ಹಿಂಗೆ ಬಟರ್ ಮೇಲೆ ಒಂಥರ ಈಗ ಹಿಂಗೆ ರಬ್ ಮಾಡಿರಿ ಒಂದು ಸ್ವಲ್ಪ. ಆ್ಯಕ್ಚುಲಿ ಹೆಚ್ಚಿಗೆ ತಿಂಬಾರ್ದು ಬಟರ್ ಯಾವಾಗಲೂ ನಡೀತದೆ. ಸೊ ಮಂತ್ಲಿ ಒನ್ಸ್ ಆ ಥರ ಹಂಗಂತಂದ್ರೆ ನಡೀತದೆ. ಸೊ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಯಾಕಂದ್ರೆ ನಾನು ಎಣ್ಣೆ ಬೇಕು. ಸೊ ಈಗ ಪೈಟಾಸ್ಕೊಂಡು ಈಗ ವಾವ್ ನೋಡ್ರಿ ಚಲೋ ಫ್ರೈ ಇದೆ. ಬಟರ್ ಅದೆಲ್ಲ ಹಚ್ಚಿದಲ್ಲ ನಾ. ಸೊ ಅದಕ್ಕಂತ ಈ ಥರ ಹಿಂಗೆ ಚಲೋ ಇದೆ. ಸುಂದ್ರ ತಿನ್ನೋಣ ಪನ್ನೀರ್ ಪರೋಟ ಟೇಸ್ಟ್ ನೋಡು. ಹೆಚ್ಚಿಗೆ ಫಾಸ್ಟ್ ಏನು ಇಟ್ಟಿಲ್ಲ. ಸೊ ಮೀಡಿಯಮ್ ಭೀ ಬೇಕಾಗಿಲ್ಲ, ಇಷ್ಟೇ ಸ್ಲೋ ಇಟ್ಟೆಗ ಈ ಥರಾಗ ಹಿಂಗೆ ಆಗಬೇಕು. ಸ್ಲೋ ಇಟ್ಟೆಗಲ್ಲಾಗ ಈ ಥರ ಹಿಂಗೆ ಫ್ರೈ ಆಗಿರ್ತದೆ. ಫಾಸ್ಟ್ ಇಟ್ಟೆ ಅಂದ್ರೆ ಅದು ಗೊತ್ತೇ ಆಗ್ತದೆ ಫ್ರೈ ಆಗಿದ್ದು, ಹೊತ್ತಿದ್ದು ಗಪ್ಲೆ ಕಾಣ್ತದೆ ಮ್ಯಾಲೆ. ಸೊ ಆ ಥರ ಹಂಗೇನು ಮಾಡೋಕೆ ಹೋಗ್ಬೇಡ್ರಿ, ಚಲೋ ಫ್ರೈ ಮಾಡ್ಕೊರಿ. ಸೊ ಇಲ್ಲಿ ಸಾಸ್
ನನಗೆ ಬುರ್ಜಿ ಅನ್ಸುತ್ತೆ ಇದು ಅಲ್ಲ ವಾವ್ ಬ್ಯಾಂಗ್ಳೂರು ಚೀಸ್ ಹಾಕಿ ಬಂದದೇನು उससे मौत आ जाए ना ಮೊಸರೆಲ್ಲ ಚೀಸ್ तो ये सब कुछ नहीं मिल सकता ಸೂಪರ್ ಮಸ್ತ್ ಅಂದ್ರೆ ಮಸ್ತ್ ಸೊ ನಾ ಮಾಡಿದ ಆಲೂ ಪರೋಟ ಫುಲ್ ಸೂಪರ್ ಟೇಸ್ಟ್ ಆಗಿದೆ ನೋಡ್ರಿ ಸಾರಿ ಪನ್ನೀರ್ ಪರೋಟ ಯಾವಾಗ ಭೀ ಆಲೂ ಪರೋಟ ಮಾಡ್ತೀನಲ್ಲ ಸೊ ಅದಕ್ಕೆ ಅದೇ ರೂಢಿ ಬಿದ್ದದ ಆ್ಯಂಡ್ ನನಗೆ ಪನ್ನೀರ್ ಪರೋಟಕಿನ ಕರೆ ಹೇಳ್ಬೇಕಂದ್ರೆ ನಂಗೆ ಆಲೂ ಪರೋಟ ಭಾಳ ಅಂದ್ರೆ ಭಾಳ ಇಷ್ಟ ಸೊ ಅದೇ ರೂಢಿ ಬರ್ತದೆ ನನಗೆ ಹ್ಯಾಬಿಟ್ ಬಿದ್ದದ ಸೊ ಎಸ್ ಆಯ್ತು ಇಷ್ಟ ಆಯ್ತು ನೋಡ್ರಿ ನಂದು ಇವತ್ತಿನ ರೂಟೀನು ಸ್ಯಾಟರ್ಡೇ ಸ್ಕೂಲಿಂದ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಒಂದು ಹಾಫ್ ಆನ್ ಅವರ್ ಮತ್ತು ಆಮೇಲೆ ನೋಡ್ಲತ್ತಿರಲ್ಲ ನೀವೇ ನೋಡತ್ತೀರ ನಾ ಏನೇನು ಮಾಡಿ ನಮ್ಮ ಕೇಸಿಂದ ಸೊ ಇಟ್ಸ್ ಆಲ್ರೆಡಿ ಟೈಮ್ ಎಷ್ಟು 10 o'clock ಆಗಲ್ಲ ಸೊ ಆಯ್ತು ಊಟ ಮಾಡೋದು ಮಲ್ಕೊಂಬೋದು ಇಷ್ಟೇ ನಾಳೆ ಸಂಡೇದ ಆರಾಮ್ಸೆ ಲೇಟ್ ಮಾಡಿ ಹೇಳ್ತೀನಿ ಸೊ ಫುಲ್ ಫ್ರೀ ಶೆಡ್ಯೂಲ್ ಇರ್ತದೆ ಸೊ ಮತ್ತು ಸಂಜೆ ಆದಮೇಲೆ ಮತ್ತೆ ನೆಕ್ಸ್ಟ್ ಡೇ ಮಂಡೇದೆಲ್ಲ ಏನೇನು ಅಂತಿಸಿ ಅದೆಲ್ಲ ಪ್ರಿಪೇರ್ ಮಾಡಬೇಕು ಸೊ ಓಕೆ ಫೈನ್ ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ನಿಮಗೆ ಇದು ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಯಾರು ಹೊಸದು ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ ನಾ ಮಾಡಿದ್ದು ಪನ್ನೀರ್ ಪರೋಟ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಓಕೆ ಆ್ಯಂಡ್ ಹಾಗೆ ನಾನು ಏನಂತಾರ ರೂಟೀನ್ ಇವತ್ತಿಂದ ನಂದು ರೂಟೀನ್ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಯೂಟ್ಯೂಬ್ದಾಗ 6K ಯೂಟ್ಯೂಬ್ ಫ್ಯಾಮಿಲಿ ಆಗ್ಯಾರ ಸೊ ಹಿಂಗೆ ನಂಗೆ ಯೂಟ್ಯೂಬ್ ಚಾನಲ್ ಬೆಳೆಸ್ರಿ ಹಿಂಗೆ ಕನೆಕ್ಟ್ ಆಗಿರಿ ಕಮೆಂಟ್ ಮಾಡಿರಿ ಸೊ ಏನೆಲ್ಲ ಬ್ಲಾಗ್ಸ್ ಬೇಕು ಯಾವ್ದು ಕಂಟೆಂಟ್ ಮೇಲೆ ಬೇಕು ಅಂತ ಕೇಸ್ ಕಮೆಂಟ್ ಮಾಡಿರಿ ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಂತ ಸೊ ಅದ್ರ ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ಓಕೆ ಸೊ ಡನ್ ಚಲೋ ಬಾಯ್ ಗುಡ್ ನೈಟ್ ಶುಭರಾತ್ರಿ ಟೇಕ್ ಕೇರ್ ಬಾಯ್ ಮನೆ ಬ್ಲಾಗ್ ಸಿಕ್ಕು